ಹಾಯ್, ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ನಾಗರಾಜ್, ಅರಿವು ಇನ್ಸ್ಟಿಟ್ಯೂಟ್ ಕಡೆಯಿಂದ. ನಾವು ಪ್ರತಿದಿನ ಮ್ಯಾಥ್ಸ್ ಕ್ಲಾಸಸ್ನ ಪ್ರತಿಯೊಂದು ಚಾಪ್ಟರ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನೀವು ಚಾಪ್ಟರ್ ವೈಸ್ ಕಲಿತಾ ಹೋಗ್ರಿ. ಈಗ ಫಸ್ಟ್ ಚಾಪ್ಟರ್ ಏನಂತ ನೋಡೋಣ. ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ನಿಮ್ಗೆಲ್ಲ ಗೊತ್ತಿದೆ ಫಸ್ಟ್ ಚಾಪ್ಟರ್ ಏನದು, ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಲ್ಲಿ ನಮಗೆ ಬೋರ್ಡ್ ಎಕ್ಸಾಮಿಗೆ 4 ಮಾರ್ಕ್ಸ್ ಕ್ವಶನ್ ನ ಕೇಳ್ತಾರ. 4 ಮಾರ್ಕ್ಸ್ ಕ್ವಶನ್ ಅಂದ್ರ ಯಾವ ತರ 4 ಮಾರ್ಕ್ಸ್ ಕ್ವಶನ್? 1 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಇರ್ತದೆ, 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಇರ್ತದೆ. ಇದ್ರೊಳಗೆ ಏನೇನ ಕಂಟೆಂಟ್ ಬರ್ತದಪ್ಪ ಅಂದ್ರ, ಒಂದನೇದ್ದು ವಾಸ್ತವ ಸಂಖ್ಯೆಗಳು ಚಾಪ್ಟರ್. ವಾಟ್ ಈಸ್ ರಿಯಲ್ ನಂಬರ್ಸ್? ರಿಯಲ್ ನಂಬರ್ಸ್ ಅಂದ್ರೆ ಏನೇ? ರಿಯಲ್ ನಂಬರ್ಸ್ ಆರ್ ದ ನಂಬರ್ಸ್ ದಟ್ ಕ್ಯಾನ್ ಹ್ಯಾವ್ ರ್ಯಾಷನಲ್ ಅಂಡ್ ಆಲ್ಸೋ ಇರ್ಯಾಷನಲ್ ನಂಬರ್ಸ್. ಈ ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಏನ ಅನ್ನುವಂಥದ್ದನ್ನ ಈ ಚಾಪ್ಟರ್ ಕಲಿತೀವಿ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು. ರಿಯಲ್ ನಂಬರ್ಸ್ ಅಂದ್ರೆ ಏನು? ಅಲ್ಲ, ಕೌಂಟಿಂಗ್ ನಂಬರ್ಸ್. ಈ ವಾಸ್ತವ ಸಂಖ್ಯೆಗಳು ಅಂತಂದ್ರನ ಎಣಿಸ್ತಕ್ಕಂಥ ನಂಬರ್ಸ್ ಅನ್ನ ಏನಂತೀವಿ ನಾವು? ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಅದ್ರಾಗ ಭಾಗಲಬ್ಧ ಸಂಖ್ಯೆಗಳು ಇರ್ತಾವ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇರ್ತಾವ. ಈ ಭಾಗಲಬ್ಧ ಸಂಖ್ಯೆಗಳು ಯಾವ ತರ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಯಾವ ತರ, ಯಾವ್ಯಾವು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಲಿತೀವಿ. ಹೌದಾ? ನೆಕ್ಸ್ಟ್ ಏನು? ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಮೀನ್ಸ್ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತಾರ. ಈ ಸ್ವಾಭಾವಿಕ ಸಂಖ್ಯೆಗಳನ್ನ ಏನಂತ ಕರಿತಾರ? ಕೌಂಟಿಂಗ್ ನಂಬರ್ಸ್. ಅಂದ್ರೆ ಎಣಿಕೆಗೋಸ್ಕರ ಯೂಸ್ ಮಾಡ್ತಕ್ಕಂಥ ನಂಬರ್ಸ್ ಅನ್ನ ಏನಂತಾರ? ನ್ಯಾಚುರಲ್ ನಂಬರ್ಸ್. ಮೀನ್ಸ್ ನಾವು 0 ಇಂದ ಸ್ಟಾರ್ಟ್ ಮಾಡಂಗಿಲ್ಲ, 1 ಇಂದ ಸ್ಟಾರ್ಟ್ ಮಾಡ್ತೀವಿ. 1 2 3 4 5 6 ಈ ತರ. ಅದಕ್ಕೆ ಏನಂತಾರ? ಕೌಂಟಿಂಗ್ ನಂಬರ್ಸ್ ಅಂತ ಕರಿತಾರೆ. ನೆಕ್ಸ್ಟ್ ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಮೀನ್ಸ್ ನ್ಯಾಚುರಲ್ ನಂಬರ್ಸ್ ಪ್ಲಸ್ 0. ಇಲ್ಲಿ ನೋಡ್ರಿ, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗತ್ತಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ನ್ಯಾಚುರಲ್ ನಂಬರ್ಸ್ 1 2 3 4 5 ಈ ತರ ಸೌಂಡ್. ಹೌದಾ? ಬಟ್ ಇದು ಪೂರ್ಣ ಸಂಖ್ಯೆ ಹೋಲ್ ನಂಬರ್ಸ್ಗೆ 0 ಇಂದ ಕೌಂಟ್ ಮಾಡಬೇಕು. ಇದಕ್ಕೆ ಹೋಲ್ ನಂಬರ್ಸ್ ಅಂತಾರ. ಪೂರ್ಣ ಸಂಖ್ಯೆಗಳಂದ್ರ 0ವನ್ನ ಒಳಗೊಂಡು, 0ನ ಒಳಗೊಂಡಂತ ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡಿ ಏನಂತಾರ? ಪೂರ್ಣ ಸಂಖ್ಯೆಗಳು ಅಂತ ಕರೀತಾರ. ಕ್ಲಿಯರ್? ನೆಕ್ಸ್ಟ್ ನಮ್ ಟಾಪಿಕ್ ಏನಪ್ಪಾ ಅಂದ್ರ, ಇಲ್ಲಿ ನೋಡ್ರಿ, ಇಂಟೀಜರ್ಸ್. ಇಂಟೀಜರ್ಸ್ ಇಂಟೀಜರ್ಸ್ ಕನ್ನಡದಾಗ ಏನಂತಾರ? ಪೂರ್ಣಾಂಕಗಳು. ಪೂರ್ಣಾಂಕಗಳು. ಈ ಪೂರ್ಣಾಂಕಗಳ ಏನಂದ್ರೆ 6th 7th 8th 9th ಅಲ್ಲೆಲ್ಲ ಕಲ್ತಿರ್ತಾರೆ. ಈ 10th ನಾವೇನ್ ಹೇಳ್ತೀನಿ, ಈ ಚಾಪ್ಟರ್ಕ್ ಇದೆಲ್ಲ ಬೇಸಿಕ್ ಬೇಕಾಗತ್ತ. ಈ ವಾಸ್ತವ ಸಂಖ್ಯೆ ರಿಯಲ್ ನಂಬರ್ಸ್ ಕಲಿಬೇಕಂದ್ರ ನೀವು ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು, ರಿಯಲ್ ನಂಬರ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳೋದಾಗಿರ್ಬೋದು, ಇಂಟೀಜರ್ಸ್ ಆಗಿರ್ಬೋದು, ಹೋಲ್ ನಂಬರ್ಸ್ ಅಂದ್ರೆ ಏನು, ಅದ ಇರ್ಯಾಷನಲ್ ಅಂದ್ರೆ ಏನು, ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು, ಕ್ಲಿಯರ್ ಕಟ್ ಎಲ್ಲ ಅರ್ಥ ಮಾಡ್ಕೊತ ಹೋದಂಗ ಅರ್ಥ ಆಗತ್ತ. ಇಂಟೀಜರ್ಸ್ ಮೀನ್ಸ್ ಇವು ನಂಬರ್ಸ್ ಏನೈತಲ್ಲ, ಏನದು ಇಂಟೀಜರ್ಸ್ ಮೀನ್ಸ್, ಇಂಟೀಜರ್ಸ್ ಆರ್ ನಂಬರ್ಸ್. ನಂಬರ್ಸ್ ಯಾವ ತರ ನಂಬರ್ಸ್? ಇಂಟಿಜರ್ಸ್ ಆರ್ ನಂಬರ್ಸ್ that these numbers are positive or negative numbers. ಅಂದ್ರೇನು? ಏನ್ ಹೇಳಕತ್ತಾರ ಇಲ್ಲಂದ್ರ, ಇಂಟಿಜರ್ಸ್ ಮೀನ್ಸ್ ಪೂರ್ಣಾಂಕಗಳು. ಈ ಪೂರ್ಣಾಂಕಗಳು ಯಾವ ತರ ಇರ್ತದೆ ಅಂದ್ರೆ, ಇಂಟಿಜರ್ಸ್ ಆರ್ ನಂಬರ್ಸ್, ದೀಸ್ ನಂಬರ್ಸ್ ಆರ್ ಪಾಸಿಟಿವ್ ಅಂಡ್ ನೆಗೆಟಿವ್ ನಂಬರ್ಸ್, ಆಲ್ಸೋ 0. ಇದಕ್ಕೇನಂತಾರ? ಪೂರ್ಣಾಂಕಗಳು ಅಂತಾರ. ಯಾವ ತರ ಅಂದ್ರ, ಈ ಪೂರ್ಣಾಂಕಗಳು ಧನಾತ್ಮಕ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳು ಅದ್ರ ಜೊತೆಗೆ 0ನ್ನ ಒಳಗೊಂಡಿದ್ರೆ ಅದಕ್ಕೆ ಏನಂತಾರ? ಪೂರ್ಣಾಂಕಗಳು ಅಂತಾರ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಈಗ -3 -2 -1 0 1 2 3 ಸೊ. ಇಲ್ಲಿ ನೋಡ್ರಿ, ಇದು ಋಣಾತ್ಮಕ ಸಂಖ್ಯೆಗಳು. ಹೌದಾ? ಇದು ಧನಾತ್ಮಕ ಸಂಖ್ಯೆಗಳು ಮತ್ತು 0 ಇವೆಲ್ಲವೂ ಸೇರಿ ಏನಂತಾರ? ಇಂಟೀಜರ್ಸ್ ಅಂತ ಕರೀತಾರ. ಹೌದಾ? ಇದು ನಿಮ್ ಚಾಪ್ಟರ್ಕ ಇಂಟೀಜರ್ಸ್ ಮ್ಯಾಗ ಏನೋ ಕ್ವಶನ್ ಇಲ್ಲ, ಬಟ್ ನಿಮ್ಗೆ ಬೇಸಿಕ್ ನಾಲೆಜ್ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಕ್ಲಿಯರಾ? ಈಗ ನಾವು ಮೇನ್ ಈ ಚಾಪ್ಟರ್ದ ಮೇನ್ ಏನ್ ಕಂಟೆಂಟ್ ಐತಿ ಅದನ್ನ ನೋಡೋಣ ಇವಾಗ. ಅಂದ್ರೆ ಇಲ್ಲಿ ಈ ಚಾಪ್ಟರ್ ರಿಯಲ್ ನಂಬರ್ಸ್ ಅನ್ನ ಚಾಪ್ಟರ್ ಕೊಟ್ಟಿದ್ದೆ ನಮಗ ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರ್ ಅನ್ನ ಕಲಿಯಾಕ. ಹೌದಾ? ಈ ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು ಅಂತ ನೋಡಿ ಇವಾಗ. ಹೌದಾ? ರ್ಯಾಷನಲ್ ನಂಬರ್ಸ್ ಕನ್ನಡದಲ್ಲಿ ಅಂತಾರೆ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆಗಳು ಅಥವಾ ಈ ರ್ಯಾಷನಲ್ ನಂಬರ್ಸ್ ಅಂದ್ರೆ ಮೀನಿಂಗ್ ಏನ್ರಿ ಅಂದ್ರ ಏನು? ರ್ಯಾಷನಲ್ ನಂಬರ್ಸ್ ಆರ್ ದ ನಂಬರ್ಸ್, ದೀಸ್ ಆರ್ ಎಕ್ಸ್ಪ್ರೆಸ್ಡ್ ಆರ್ ರಿಟರ್ನ್ ಆಸ್ ಅ ಫ್ರಾಕ್ಷನ್. ಅಂದ್ರೆ ಭಿನ್ನ ರಾಶಿ ಒಳಗೆ ಯಾವ ಸಂಖ್ಯೆಗಳನ್ನ ಬರಿತೀವಲ್ಲ ಅದು ಭಾಗಲಬ್ಧ ಸಂಖ್ಯೆಗಳು. ಅಂದ್ರೆ ಯಾವುದೋ ಒಂದು ಸಂಖ್ಯೆಯನ್ನ ಭಿನ್ನ ರಾಶಿ ರೂಪದಾಗ ಅದನ್ನ ಬರೆಯಾಕ ನಮಗ ಆಯ್ತು ಅಂದ್ರ ಅಥವಾ ಆ ಸಂಖ್ಯೆಯನ್ನ ನಾವು ಭಿನ್ನ ರಾಶಿ ರೂಪದಾಗ ಬರಿಬಹುದು ಅಂತ ಅದ್ರ ಏನಂತಾರ? ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆ ಅಂತಾರ.
ಹೌದಾ? ಈಗ ಫಾರ್ ಎಕ್ಸಾಂಪಲ್ ಈಗ ಅದನ್ನ ಯಾವ ತರ ಬರಿಬಹುದಪ್ಪ ಅಂದ್ರ, ಫಾರ್ ಎಕ್ಸಾಂಪಲ್ 1/2 ಇದು ಭಿನ್ನ ರಾಶಿಗಳು ಬರತಕ್ಕಂತ ಸಂಖ್ಯೆ. ಹೌದಾ? ಅಥವಾ ಬರೀ 5 1 ನಂಬರ್ ಐತಿ, ಇದನ್ನ ಭಿನ್ನ ರಾಶಿಗಳು ಬರಿಬಹುದು. ಯಾಕಪ್ಪ ಅಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ಅಂಶ ಏನಾಗಿದೆ, ಛೇದ ಏನಾಗಿರುತ್ತೆ, 1 ಆಗಿರ್ತದೆ. ಕ್ಲಿಯರಾ? ನೆಕ್ಸ್ಟ್ ಈ 0.5 ಆಗಿರ್ಬೋದು. ಈ ತರ ಇವೆಲ್ಲ ನಂಬರ್ಸ್ ಎಂದು ಭಾಗಲಬ್ಧ ಸಂಖ್ಯೆಗಳು ಏನಂತ ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರ. ಅಂದ್ರೆ ಏನು, ಯಾವ ನಂಬರ್ ಅನ್ನೋದು ಯಾವ ಸಂಖ್ಯೆಯನ್ನ ನಾವು ಭಿನ್ನ ರಾಶಿ ರೂಪದಾಗ ಫ್ರಾಕ್ಷನ್ ಒಳಗೆ ಬರೆಯಕ ಆಗಿತ್ತಂದ್ರ ಅದು ಏನಂತಾರ, ಅದನ್ನ ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರ. ಇನ್ನು ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? ಇರ್ಯಾಷನಲ್ ನಂಬರ್ಸ್ ಮೀನ್ಸ್ ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವ ಸಂಖ್ಯೆಯನ್ನ ಭಿನ್ನ ರಾಶಿ ರೂಪದಾಗ ಅಥವಾ ಫ್ರಾಕ್ಷನ್ ಒಳಗ ಎಕ್ಸ್ಪ್ರೆಸ್ ಮಾಡಕ್ ಆಗ್ಲಿಲ್ಲ ಅಂದ್ರ ಅದನ್ನೇನಂತಾರ ಇರ್ಯಾಷನಲ್ ನಂಬರ್ಸ್ ಅಂತಾರ. ಫಾರ್ ಎಕ್ಸಾಂಪಲ್ ಈಗ 5 ಇದನ್ನ ಭಾಗಲಬ್ಧ ರೂಪದಾಗ ಬರೆಯಕ್ ಆಗಂಗಿಲ್ಲ, ಭಾಗಾಕಾರ ರೂಪದಾಗ ಬರೆಯಕ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲಾ ರೂಟ್ ಸಂಖ್ಯೆಗಳು, ಈಗ ರೂಟ್ ಒಳಗ 2 ಮೀನ್ಸ್ ಈಗ ರೂಟ್ 25 ಇತ್ತಂದ್ರ ಅದು ರೂಟ್ ಇಂದ ಹೊರಗಡೆ ಬಂದು ಏನಾಗತ್ತ, 5 ಆಗತ್ತ. ಈ 5 ಏನಿದು ರ್ಯಾಷನಲ್ ನಂಬರ್, ಭಾಗಲಬ್ಧ ಸಂಖ್ಯೆ. ಬಟ್ ಇದು ರೂಟ್ 2 ಆಗಿರ್ಬೋದು. ನೆಕ್ಸ್ಟ್ ಏನು, ನೆಕ್ಸ್ಟ್ ರೂಟ್ 3 ಆಗಿರ್ಬೋದು. ಹೌದಾ? ಇವೆಲ್ಲ ಏನು ಅಭಾಗಲಬ್ಧ ಸಂಖ್ಯೆಗಳು. ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು, ಇರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು, ಅಭಾಗಲಬ್ಧ ಸಂಖ್ಯೆಗಳು. ಕ್ಲಿಯರಾ? ಇದೆಲ್ಲ ನಿಮಗೆ ಚಾಪ್ಟರ್ಕ ಬೇಸಿಕ್ ಅರ್ಥ ಮಾಡ್ಕೊಳ್ಳುವಂತ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಮೇನ್ ಚಾಪ್ಟರ್ ಏನೈತಪ್ಪ ಅಂದ್ರೆ, ಈ ಚಾಪ್ಟರ್ನ ಈಗ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಬೇಸಿಕ್. ಈಗ ಹೋಲ್ ನಂಬರ್ಸ್ ಆಗಿರ್ಬೋದು, ಮತ್ತೆ ನೆಕ್ಸ್ಟ್ ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು, ರ್ಯಾಷನಲ್ ನಂಬರ್ಸ್ ಅದು ಇರ್ಯಾಷನಲ್ ನಂಬರ್ಸ್ ಯಾವುದು ಫೈಂಡ್ ಔಟ್ ಯಾವ ತರ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ನಾ ಹೇಳ್ಕೊಡ್ತೀನಿ. ಇದೆಲ್ಲ ಈಗ ಬೇಸಿಕ್ ಇದು. ಹೌದಾ ಫ್ರೆಂಡ್ಸ್? ನಮ್ ನೆಕ್ಸ್ಟ್ ಕಂಟೆಂಟ್ ಏನೈತಪ್ಪ ಅಂದ್ರೆ ಯುಕ್ಲಿಡನ ಭಾಗಾಕಾರ ನಿಯಮ. ಅಂದ್ರೇನ, ಯುಕ್ಲಿಡನ ಭಾಗಾಕಾರ ನಿಯಮ. ಈಗ ಇಂಗ್ಲಿಷ್ ನಾಗ ಏನಂತಾರಪ್ಪ ಅಂದ್ರೆ ಯುಕ್ಲಿಡ್ಸ್ ಡಿವಿಷನ್ ಥಿಯರಮ್ ಅಥವಾ ಯುಕ್ಲಿಡ್ನ ಡಿವಿಷನ್ ಪ್ರಮೇಯ ಅಂತ ಕರಿತಾರ, ಅಥವಾ ಯುಕ್ಲಿಡ್ ಲೆಮ್ಮ ಅಂತ ಕರಿತಾರೆ ಇಂಗ್ಲಿಷ್ನಾಗ. ಇದ್ರೊಳಗೆ ಮೇನ್ ತಿಳ್ಕೊಬೇಕಾದದ್ದು ಏನೈತಪ್ಪ ಅಂದ್ರ ಭಾಜ್ಯ ಯಾವುದು. ಏನು ಭಾಜ್ಯ? ಇಂಗ್ಲಿಷ್ನಾಗ ಭಾಜ್ಯಕ್ಕೆ ಏನಂತಾರ್ರಿ? ಡಿವೈಸರ್ ಅಥವಾ ಡಿವಿಡೆಂಡ್ ಅಂತಾರ. ಭಾಜ್ಯಕ್ಕೆ ಏನಂತಾರ? ಡಿವಿಡೆಂಡ್ ಅಂತಾರ. ಹೊಳೆ ಭಾಜಕ, ಕನ್ನಡದಾಗ ಅದಕ್ಕೆ ಭಾಜಕಕ್ಕೆ ಏನ್ ಕರಿತಾರ? ಡಿವೈಸರ್ ಅಂತ ಕರಿತಾರ. ಹೊಳೆ ನೆಕ್ಸ್ಟ್ ಭಾಗಲಬ್ಧಕ್ಕೆ ಏನಂತ ಕರಿತಾರ? ಕೋಶಂಟ್ ಅಂತ ಕರಿತಾರ. ಕೋಶಂಟ್. ಹೌದಾ? ನೆಕ್ಸ್ಟ್ ಏನೈತಿ? ಶೇಷಕ್ಕೆ ಏನಂತ ರಿಮೈಂಡರ್ ಅಂತ ಕರಿತಾರ. ರಿಮೈಂಡರ್. ಹೌದಾ? ಈ ರಿಮೈಂಡರ್ ಯುಕ್ಲಿಡ್ ಈ ಪ್ರಮೇಯ ಒಂದು ಪ್ರಮೇಯನೇ ಕೊಡ್ತಾನ. ಆ ಪ್ರಮೇಯ ಏನೈತಪ್ಪ ಅಂದ್ರ ಎ ಇಸ್ ಈಕ್ವಲ್ಸ್ ಟು ಬಿ ಕ್ಯೂ ಪ್ಲಸ್ ಆರ್. ಅಂದ್ರೆ ಇಲ್ಲಿ ಎ ಅಂದ್ರೆ ಏನು? ಡಿವಿಡೆಂಡ್ ಅನ್ನ ಎ ಅಂತ ಕರಿತಾರ. ಅಂದ್ರೆ ಭಾಜ್ಯವನ್ನ ಎ ಅಂತ ಕರಿತಾರ. ಇದೇನು? ಭಾಜ್ಯ ಇಸ್ ಈಕ್ವಲ್ಸ್ ಟು ಬಿ ಅಂದ್ರೆ ಏನು? ಭಾಜಕ ಪ್ಲಸ್ ಭಾಗಲಬ್ಧ ಕೋಶಂಟ್. ಹೌದಾ? ಭಾಗಲಬ್ಧ ಪ್ಲಸ್ ಇದು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಏನಿಲ್ಲ ಅಂದ್ರ ಪ್ಲಸ್ ಶೇಷ. ಹೌದಾ? ಇದು ನಿಮ್ಗೆ ಗೊತ್ತಿರ್ಬೇಕಾದಂತ ವಿಚಾರ. ಇಲ್ಲಿ ನೋಡ್ರಿ, ಭಾಜ್ಯ ಅಂದ್ರೇನ, ಯಾವ ಸಂಖ್ಯೆನ ಭಾಗ್ಸಾಕತ್ತೀವಿ ಅನ್ನುವಂಥದ್ದು ಭಾಜ್ಯ ಆಗಿರುತ್ತ. ಯಾವ ನಂಬರಿಂದ ಭಾಗ್ಸಾಕತ್ತೀವಿ ಅದು ಡಿವೈಸರ್ ಅಂದ್ರೆ ಭಾಜಕ ಆಗಿರುತ್ತ. ಭಾಗಿಸಿದ ನಂತರ ಆನ್ಸರ್ ಏನ್ ಬಂದೈತಿ ಅದು ಭಾಗಲಬ್ಧ ಅಂದ್ರೆ ಮೀನ್ಸ್ ಕೋಶಂಟ್ ಆಗಿರುತ್ತ. ಉಳಿದಿದ್ದು ಏನಾಗತ್ತದು ಶೇಷ ಅಥವಾ ರಿಮೈಂಡರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತಗೊಂಡು ಇವಾಗ 250. ಹೌದಾ? ಇನ್ನೊಂದು ಸಿಂಪಲ್ ನಂಬರ್ ಒಂದು ಎಕ್ಸಾಂಪಲ್ ನೋಡಿ. ಈಗ 5 ಇಂದ ಭಾಗಿಸಿರು. 5 ಇಂದ ಭಾಗಿಸಿರ 5 5 25. ಹೌದಾ? ಈ 0 ಇಲ್ಲಿ ಇಟ್ಕೊಂಡಿದ್ದಕ್ಕ ಈ 0 ಇಲ್ಲಿ ಬರುತ್ತಾ. ಇಲ್ಲಿ ಇದೇನು ಏನಂತ ಕರಿತೀವಿ ಇಂಗ್ಲಿಷ್ನಾಗ? ಕೋಶಂಟ್. ಕೋಶಂಟ್ ಅಂತ ಕರಿತೀವಿ. ಈ 250 ಅನ್ನ ಏನಂತ ಕರಿತೀವಿ? ಭಾಜ್ಯ ಅಥವಾ ಏನಂತ ಕರಿತಾರ? ಡಿವಿಡೆಂಡ್ ಅಂತ ಕರಿತಾರ. ಇದನ್ನ ಏನಂತ ಕರಿತಾರ? ಡಿವೈಸರ್ ಅಂತ ಕರಿತಾರ. ಈ ಶೇಷ ಏನ್ ಮಾಡ್ತೀವಿ? ರಿಮೈಂಡರ್ 0 ಬಂದತ್ತೆ. ಇದಕ್ಕೆ ಏನಂತಾರ? ರಿಮೈಂಡರ್ ಅಂತ ಕರಿತಾರ. ಕ್ಲಿಯರಾ? ಇದು ಬೇಸಿಕ್. ಇದನ್ನ ಅರ್ಥ ಮಾಡ್ಕೊಡ್ರಿ. ಇದು ಚಾಪ್ಟರ್ ನಿಮ್ಗೆ ಇಲ್ಲ ಅಂತ ಅನ್ಸತಿ, ಆಲ್ಮೋಸ್ಟ್ ಇಲ್ಲ. ಇದು ನಿಮ್ಗೆ ಎಕ್ಸಾಮ್ದಾಗ ಏನ್ ಕೇಳಂಗಿಲ್ಲ, ಬಟ್ ಇದು ನಿಮ್ಗ ನಾಲೆಜ್ ಪರ್ಪಸ್ ಇರ್ಲಿ, ಇದನ್ನ ತಿಳ್ಕೊರಿ.
ಏನೈತಿ ಎ ಇಸ್ ಟು ಬಿ ಕ್ಯೂ ಪ್ಲಸ್ ಆರ್. ಈ ನಿಯಮವನ್ನ ಯುಕ್ಲಿಡ್ ಭಾಗಾಕಾರ ನಿಯಮವನ್ನ ಬರೀರಿ ಅಂತ 1 ಮಾರ್ಕ್ಸ್ ಕೇಳಿದ್ರು ಕೇಳಬಹುದು. ಹೌದಾ, 1 ಮಾರ್ಕ್ಸಿಗೆ ಅಥವಾ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದನ್ನ ಕೇಳಬಹುದು. ನೋಟ್ ಮಾಡ್ಕೊಳ್ರಿ ಅಥವಾ ಸ್ಕ್ರೀನ್ ಶಾಟ್ ತಕೋರಿ. ಅವಿಭಾಜ್ಯ ಸಂಖ್ಯೆಗಳು. ಈ ಅವಿಭಾಜ್ಯ ಸಂಖ್ಯೆಗಳು ಇಂಗ್ಲಿಷ್ ನಂತರ ಪ್ರೈಮ್ ನಂಬರ್ಸ್ ಅಂತ ಕರ್ತಾರ. ಇದು ಮೇನ್ ನಿಮ್ದು ಎಕ್ಸಾಮ್ ಇವತ್ತು ಸಿಲೆಬಸ್ ಇದ್ದದ್ದು ಪ್ರೈಮ್ ನಂಬರ್ಸ್. ಹೌದಾ, ಕನ್ನಡದಲ್ಲಿ ಏನಂತಾರ ಅವಿಭಾಜ್ಯ ಸಂಖ್ಯೆಗಳು. ಈ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವ ತರ ರೀ, ಯಾವ ತರ ನಾವೇನು ಅವಿಭಾಜ್ಯ ಸಂಖ್ಯೆ ಹೌದೇನಲ್ಲ ಅಂತ ಗುರುತಿಸ್ಬೇಕಂದ್ರ ಮೊದಲು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಂತ ತಿಳ್ಕೊಬೇಕು. ಹೌದಾ, ಈ ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ ಮೀನ್ಸ್ ಪ್ರೈಮ್ ನಂಬರ್ಸ್ ಆರ್ ದ ನ್ಯಾಚುರಲ್ ನಂಬರ್ಸ್. ಅಂದ್ರೆ ನೀವೇನು ಸ್ವಾಭಾವಿಕ ಸಂಖ್ಯೆಗಳು. ಪ್ರೈಮ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್. ಅದ್ರೇನ ಮೋರ್ ದ್ಯಾನ್ 1 ಅಥವಾ ಬಿಗ್ಗರ್ ದ್ಯಾನ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದ್ದ ಸಂಖ್ಯೆಗಳನ್ನ ಏನಂತಾರ ಅವಿಭಾಜ್ಯ ಸಂಖ್ಯೆಗಳಂತಾರ. ಫಾರ್ ಎಕ್ಸಾಂಪಲ್ ಅದು ಆ ಅವಿಭಾಜ್ಯ ಸಂಖ್ಯೆಗಳು ಸ್ಟಾರ್ಟ್ ಆಗುತ್ತಾ 2ರಿಂದ ಸ್ಟಾರ್ಟ್ ಆಗತ್ತಾ ಅಂದ್ರ 1 ಅಥವಾ 0 ಇವು ಅವಿಭಾಜ್ಯ ಸಂಖ್ಯೆಗಳಲ್ಲ ಅಂತ ಅರ್ಥ. ನಿಮ್ಗೆ ಯಾಕಂತ ಮುಂದೆ ಹೇಳ್ತೀನಿ. ಅಂದ್ರೆ ಪ್ರೈಮ್ ನಂಬರ್ಸ್ ಆರ್ ದ ನ್ಯಾಚುರಲ್ ನಂಬರ್ಸ್ ದಟ್ ಗ್ರೇಟರ್ ದ್ಯಾನ್ 2 ಅಂಡ್ ದಟ್ ಹ್ಯಾಸ್ ಎಕ್ಸಾಕ್ಟ್ಲಿ greater than 2 that has prime numbers that has exactly 2 distinct numbers or factors. ಅಂದ್ರೆ ಎರಡು ಅಪವರ್ತನಗಳನ್ನ ಬರೀ 2 ಅಪವರ್ತನಗಳನ್ನ ಹೊಂದಿದಂತ ನಂಬರ್ಸ್ ಗಳಿಗೆ ಅಥವಾ ಸಂಖ್ಯೆಗಳಿಗೆ ಏನಂತಾರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರ. ಇದು ಅವಿಭಾಜ್ಯಗಳಾಗಿತ್ತ ಅವಿಭಾಜ್ಯ ಸಂಖ್ಯೆಗಳು. ಕ್ಲಿಯರಾ? ಇಲ್ಲಿ ನೋಡ್ರಿ, 2 ಪ್ರೈಮ್ ನಂಬರ್ಸ್ ಮೀನ್ಸ್ 2 ಅಪವರ್ತನಗಳು ಹೊಂದಿರ್ಬೇಕು, 2 ಫ್ಯಾಕ್ಟರ್ಸ್ ಅನ್ನು ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ಫ್ಯಾಕ್ಟರ್ಸ್ ಯಾವ ತರ ಅಂದ್ರೆ ಇಲ್ಲಿ ನೋಡ್ರಿ, ಒಂದು ನಂಬರ್ ಯಾವ್ದೋ ಕೊಡ್ತೀನಿ ನಿಮಗ, ಈಗ 3 ಇದು ಅವಿಭಾಜ್ಯ ಸಂಖ್ಯೆ ಹೌದೇನ್ ಅಲ್ಲ ಅಂತ, ಅದ ಹೌದೇನ್ ಅಲ್ಲ ಅಂತ ನಾವು ಗುರುತು ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಇದ್ರ ಫ್ಯಾಕ್ಟರ್ಸ್ ಅನ್ನ ತೆಗಿಬೇಕು. ಫ್ಯಾಕ್ಟರ್ಸ್ ಅನ್ನ ಯಾವ ತರ ತೆಗಿತೀವಿ, 3 1s 3 1 1s 1. ಹೌದಾ, ಇದು ಫ್ಯಾಕ್ಟರ್ಸ್ 3 into 1 ಅಂದ್ರೇನು, ಯಾವ ಸಂಖ್ಯೆಯನ್ನ ನಾವು ತಗೊಂಡಿರ್ತೀವಿ ಅಥವಾ ನಾವು ಯಾವ ಸಂಖ್ಯೆಯನ್ನ ನಾವು ತಗೊಂಡಿರ್ತೀವಲ್ಲ ಆ ಸಂಖ್ಯೆ ಮತ್ತು 1 ಹೊಂದಿದ್ರೆ ಮಾತ್ರ ಅದನ್ನ ಏನಂತೀವಿ ಪ್ರೈಮ್ ನಂಬರ್ ಅಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ 23 ತಗೊಂಡ್ರೆ ಅಂತ ನೋಡಿ, 23 ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರ ಇದನ್ನ ಪ್ರೈಮ್ ಫ್ಯಾಕ್ಟರ್ ಆಗಿ ಬರೀವಿ. ನಾವು ಫಸ್ಟ್ ಪ್ರೈಮ್ ಫ್ಯಾಕ್ಟರ್ ಆಗಿ ಬರಿಬೇಕಂದ್ರೆ ಯಾವುದೇ ಒಂದು ಸ್ಟಾರ್ಟ್ 2ರಿಂದ ಮಾಡ್ತೀವಿ. ಯಾವ ಮಗ್ಗಿ ಒಳಗೆ ಐತಿದು ಅದನ್ನ ಚೆಕ್ ಮಾಡ್ತೀವಿ. ಈ ಯಾವ ಮಗ್ಗಿ ಒಳಗಿಲ್ಲ 23 1s 23 1 1s 1. ಹೌದಾ, ಅವಾಗ 23 ಮತ್ತು 1 ಇವೇನು ಫ್ಯಾಕ್ಟರ್ಸ್ ಇವು. ಹೌದಾ, ಈ ಫ್ಯಾಕ್ಟರ್ಸ್ ಅನ್ನ 1 ಮತ್ತು ಇಟ್ ಸೆಲ್ಫ್ ಮೀನ್ಸ್ ನಾವು ಯಾವ ನಂಬರ್ ಅನ್ನ ಸೆಲೆಕ್ಟ್ ಮಾಡಿರ್ತೀವಿ ಅದು ಮತ್ತು 1 ಈ 2 ಅಪವರ್ತನಗಳನ್ನ ಅಥವಾ 2 ಅಪವರ್ತನಗಳನ್ನ ಹೊಂದಿದ್ರೆ ಮಾತ್ರ ಅದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ನಿಮ್ಗೆ ಇನ್ನೂ ಕ್ಲಿಯರ್ ಆಗ್ಬೇಕಂದ್ರೆ ನೋಡ್ರಿ, ಪ್ರೈಮ್ ನಂಬರ್ ಯಾವ ನಂಬರ್ ಅನ್ನ ಪ್ರೈಮ್ ನಂಬರ್ ಹೌದಲ್ಲ ಅಂತ ಗುರುತು ಮಾಡ್ಕೊಳಕ್ ಏನ್ ಮಾಡ್ತೀವಿ, ಆ ಸಂಖ್ಯೆ ಅಪವರ್ತನಗಳೇನಾಗಿರ್ಬೇಕು 1 ಆಗಿರ್ಬೇಕು ಮತ್ತು ಅದೇ ಸಂಖ್ಯೆ ಮೀನ್ಸ್ ಇಟ್ ಸೆಲ್ಫ್ ನಂಬರ್ ಅಂಡ್ 1 ಆ ಅಪವರ್ತನಗಳನ್ನ ಹೊಂದಿತ್ತಂದ್ರೆ ಅದಕ್ಕೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅದು 1ಕ್ಕಿಂತ ಜಾಸ್ತಿ ಇರ್ಬೇಕು. 1ಕ್ಕಿಂತ ಜಾಸ್ತಿ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗತ್ತಾ 2. ಹೌದಾ, ನೆಕ್ಸ್ಟ್ 3 ಐತಿ. ನೆಕ್ಸ್ಟ್ ನಮ್ಮ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಮೀನಿಂಗ್ ಒಳಗೆ. ಹೌದಾ, ನ್ಯಾಚುರಲ್ ನಂಬರ್ಸ್ ಒಳಗೆ 4 ಬರುತ್ತಾ, ಬಟ್ 4 2ಕ್ಕಿಂತ ಹೆಚ್ಚಿಗೆ ಅಪವರ್ತನಗಳನ್ನ ಹೊಂದಿತ್ತು. ಯಾವ ತರ ಅದನ್ನ ನೋಡ್ರಿ, 4 ಫ್ಯಾಕ್ಟರೈಸೇಷನ್ ಮೆಥಡ್ ಥ್ರೂ ಮಾಡ್ರಿ. 2 2s ಎಷ್ಟ್ರಿ 4. ಹೌದಾ, 2 1s 2. ನೆಕ್ಸ್ಟ್ ಏನು 1 1s ಬರ್ತಾವ. ಈಗ ನೋಡ್ರಿ ಅಪವರ್ತನಗಳು ಎಷ್ಟು ಅದಿವ, 2 into 2 into 1. ಹೌದಾ, ಇಲ್ಲಿ 3 ಅಪವರ್ತನಗಳಂದಾವ. ಅಂದ್ರೆ 2ಕ್ಕಿಂತ ಜಾಸ್ತಿ ಅಪವರ್ತನಗಳು ಬಂತು ಅಂದ್ರೆ ಅದು ಪ್ರೈಮ್ ನಂಬರ್ ಅಲ್ಲ ಅಂತ ಅರ್ಥ. ಪ್ರೈಮ್ ನಂಬರ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, 2 ಮಾತ್ರ ಅಪವರ್ತನಗಳು ಹೊಂದಿರ್ಬೇಕು. ಇದು 3 ಅಪವರ್ತನಗಳು ಹೊಂದಿತ್ತಂದ್ರೆ ಇದಲ್ಲ. ನೆಕ್ಸ್ಟ್ ನಂಬರ್ ಯಾವುದು 5. ಹೌದಾ, ಈ 5 ಅವಿಭಾಜ್ಯ ಸಂಖ್ಯೆ ಹೌದೇನಲ್ಲ ಅಂತ ಚೆಕ್ ಮಾಡಕ್ಕೇನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ರಿ. 5 1s 5 1 1s 1. ಹೌದಾ, 1. ಹೌದಾ, ಅಂದ್ರೆ ಏನು 2 ಅಪವರ್ತನಗಳನ್ನ ಹೊಂದಿದ್ರೆ ಮಾತ್ರ ಅದಕ್ಕೆ ಏನಂತಾರ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರೀತಾರ. ಈಗ ಪ್ರೈಮ್ ನಂಬರ್ಸ್ ಅನ್ನ ಹೆಂಗ್ ಫೌಂಡೇಟ್ ಮಾಡ್ಬೇಕು ಅಥವಾ ಪ್ರೈಮ್ ನಂಬರ್ ಹೌದೇನಲ್ಲ ಅಂತ ಚೆಕ್ ಮಾಡೋ ನಿಮ್ಗೆ ಮೆಥಡ್ ಗೊತ್ತಾತಾ. ನೆಕ್ಸ್ಟ್ ನೋಡ್ರಿ, ಪ್ರೈಮ್ ನಂಬರ್ಸ್ ಕೆಲವೊಂದಿಷ್ಟು ಬರಿತೀನಿ, ನೋಟ್ ಮಾಡ್ಕೊಡ್ರಿ. ಇವಾಗ 5, ನೆಕ್ಸ್ಟ್ 7 ಬರುತ್ತಾ, 8 ಬರುತ್ತಾ, 8 ಬರಂಗಿಲ್ಲ, 9 ಬರಂಗಿಲ್ಲ, 11 ಬರುತ್ತಾ. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ 13 ಬರುತ್ತಾ. ನೆಕ್ಸ್ಟ್ 17 19 23 24 ಬರಂಗಿಲ್ಲ, 25 ಬರಂಗಿಲ್ಲ, 26 ಬರಂಗಿಲ್ಲ, 29 ಬರುತ್ತಾ.
31 ಬರುತ್ತಾ, 37 ಬರುತ್ತಾ, ಹೌದಾ, 41 ಬರುತ್ತಾ, 43 ಬರುತ್ತಾ, ಈ ತರ ಸೊ ಆನ್. ನೀವು ಅದು ಪ್ರೈಮ್ ನಂಬರ್ ಹೌದೇನ ಚೆಕ್ ಮಾಡ್ಕೊಳಕಂದ್ರೆ ಒಂದು ಈಸಿ ಮೆಥಡ್ ಹೇಳಿಲ್ಲ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ರಿ. ಫ್ಯಾಕ್ಟರೈಸೇಷನ್ ಮೆಥಡ್ ಒಳಗ ಎರಡಕ್ಕಿಂತ ಜಾಸ್ತಿ ನಂಬರ್ಸ್ ಅಪವರ್ತನಗಳು ಬಂದು ಅಂದ್ರ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಪ್ರೈಮ್ ನಂಬರ್ ಅಲ್ಲ ಅಂತ ಅರ್ಥ. ಹೌದಾ, ಈ ಪ್ರೈಮ್ ನಂಬರ್ ಹೌದು ಅನ್ನೋಕಂದ್ರ ಎರಡು ಅಷ್ಟ ಅಪವರ್ತನಗಳು ಬಂದ್ರೆ ಮಾತ್ರ ಪ್ರೈಮ್ ನಂಬರ್ಸ್ ಅಂತ ಕರೀತಾರ. ಹೌದಾ, ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಇವಾಗ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿ ನೋಡಿವಲ್ಲ, ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಥ್ರೂನ LCM ಮತ್ತು HCF ಅನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂತ ನೆಕ್ಸ್ಟ್ ಸ್ಟೆಪ್ ಹೇಳ್ತೇನೆ. ಇವಾಗ LCM ಮತ್ತು HCF ಅಥವಾ ಲಸ ಮತ್ತು ಮಸಗಳ ಆ ವಿಷಯಕ್ಕೆ ಹೋಗಿಂತ ಮುಂಚೆ ಒಂದು ಕಂಟೆಂಟ್ ನಿಮ್ಗೆ ಹೇಳ್ತೀನಿ, ಅಥವಾ 1 ಮಾರ್ಕ್ಸಿಗೆ ಅದನ್ನ ಕೇಳುವಂತ, ಅಥವಾ 2 ಮಾರ್ಕ್ಸಿಗೆ, ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸಿಗೆ ಅದನ್ನ ಕೇಳುವಂತ ಇದು ಐತೆ, ಅವಕಾಶ ಐತಿ. ಇಲ್ಲಿ ನೋಡ್ರಿ, ಯಾವುದೇ ಒಂದು ನಂಬರ್ ಕೊಟ್ರಪ್ಪ, ಈ ನಂಬರ್ ಅನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಕೇಳ್ತಾರೆ. ಅಂದ್ರೆ ಏನು? ದ ಪ್ರೊಡಕ್ಟ್ ಆಫ್ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಪ್ರೊಡಕ್ಟ್ ಆಫ್ ದಿ ಪ್ರೈಮ್ ನಂಬರ್ಸ್. ಈ ಪ್ರೈಮ್ ನಂಬರ್ಸ್ ಅಂದ್ರೆ ಪ್ರೊಡಕ್ಟ್ ಆಗಿ ಬರೀರಿ ಅಂದ್ರೆ ಅಪವರ್ತನಗಳ ಗುಣಲಬ್ಧ, ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. ಹೌದಾ, ಅಪವರ್ತನಗಳ ಗುಣಲಬ್ಧ ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ 140 ಐತಾ, ಇದನ್ನ ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಮಾಡ್ಬೇಕಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ಬೇಕಂದ್ರ ಫಸ್ಟ್ ನಾವು ತಗೊಳ್ಳೋದು 2 ಇಂದ ಸ್ಟಾರ್ಟ್ ಮಾಡ್ಬೇಕು. ಯಾವಾಗಿದ್ರು 2 7s 14, ಹೌದಾ, 0 2 ಇಂದ 2 3s 6, ರಿಮೈಂಡರ್ 1, 2 5s 10, ಹೌದಾ. ಇದು ನೆಕ್ಸ್ಟ್ ಗ್ರೇಟರ್ ನಂಬರ್ ಹೋಗಿ ಸ್ಮಾಲ್ ನಂಬರ್ ಇಂದ ಡಿವೈಡ್ ಮಾಡ್ತಾ ಹೋಗೋಣ. ಇದು 5ರಿಂದ ಹೋಗತ್ತಾ, 5ರಿಂದ ಹೋಗ್ಬೇಕು. 5 7s 35, 7 1s 7. ಇವೆಲ್ಲ ಏನದಾವಲ್ಲ, ಇವು ಏನಿವಾಗ ಪ್ರೈಮ್ ನಂಬರ್ಸ್ ಮೀನ್ಸ್, ಹೌದಾ. 2 ಹೌದು, 5 ಹೌದು, 7 ಹೌದಾ. ಇದರ ಗುಣಲಬ್ಧವಾಗಿ ಬರೆಯಿರಿ. ಪ್ರಾಡಕ್ಟ್ ಹೆಂಗ್ ಬರೀಬೇಕಪ್ಪ ಅಂದ್ರ 2 ಇಂಟು 2 ಇಂಟು 5 ಇಂಟು 7, ಹೌದಾ. ಇದನ್ನ ನೀವು ಎಕ್ಸಾಮ್ ಒಳಗೆ ಯಾವ ತರ ಬರೀಬೇಕಂದ್ರ 2 2 ಸಲ ರಿಪೀಟ್ ಆಗೈತೆ ಅಂದ್ರೆ 2 ಸ್ಕ್ವೇರ್ ಅಂತ ಬರೀಬೇಕು. 2 2 ಸಲ ರಿಪೀಟ್ ಆದ್ರೆ 2 ಸ್ಕ್ವೇರ್ ಬರುತ್ತಾ. 2 3 ಸಲ ರಿಪೀಟ್ ಆಗಿತ್ತ 2 ಕ್ಯೂಬ್ ಅಂತ ಬರುತ್ತಾ. ಬರ್ದು 5 ಇಂಟು 7. ಇದೇ ನಿಮ್ದು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಈ ಯಾವುದೋ ಒಂದು ನಂಬರ್ ಕೊಟ್ಟ ಅದನ್ನ ಏನು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಬರೀರಪ್ಪ ಅಂದ್ರೆ ಈ ತರ ಬರೀಬೇಕು. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಕೊಟ್ರೆ ಈ ತರ ಬರೀಬೇಕು. ಈಗ ಇನ್ನೊಂದು ಎಕ್ಸಾಂಪಲ್ ನೋಡು, ನಿಮ್ಗೆ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ. ಒಂದ್ ಯಾವ್ದೋ ಒಂದು ಸಂಖ್ಯೆ ನೋಡೋಣ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಈಗ 252, ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತಂದ್ರೆ ಯಾವ ತರ ಬರೀಬಹುದು ಅಂದ್ರ, ಇದನ್ನ ನಿಮ್ಗೆ ಗೊತ್ತಲ್ಲ, ಫಸ್ಟ್ 2 ಇಂದ ಡಿವೈಡ್ ಮಾಡ್ಬೇಕು. 2 ಇಂದ ಡಿವೈಡ್ ಮಾಡಿ 2 1s 2, 2 2s 4, ರಿಮೈಂಡರ್ 1, 2 6s 12, ಹೌದಾ. ನೆಕ್ಸ್ಟ್ 2 ಇಂದ ಹೋಗೋಣ. 2 6s 12, 2 3s 6, ಹೌದಾ. ಅವಾಗ ಇದು 2ರಿಂದ ಭಾಗ ಆಗಂಗಿಲ್ಲ. ಈಗ ನೀವು ಡಿವಿಷನ್ ರೂಲ್ಸ್ ಎಲ್ಲ ಗೊತ್ತಾ. ಈಗ 2ರಿಂದ ಯಾಕೆ ಭಾಗಂದ್ರೆ ಬಿಡಿ ಸಂಖ್ಯೆಯಲ್ಲಿ ಸಮ ಸಂಖ್ಯೆ ಇರಬೇಕು, ಅಥವಾ 0 ಇದ್ರೆ 2ರಿಂದ ಭಾಗ ಆಗುತ್ತ. ಇದು ನೆಕ್ಸ್ಟ್ ಈಗ 3 ಇಂದ ಭಾಗ. 3 2s 3 1s 3, 7s 21, 7 1s 7. ಇವು ಏನ್ ನಿಮ್ಮ ಇವಾಗ ಫ್ಯಾಕ್ಟರ್ಸ್, ಹೌದಾ. ಈ ಫ್ಯಾಕ್ಟರ್ಸ್ ಅನ್ನ ಮಲ್ಟಿಪಲ್ ಅಂದ್ರೆ ಪ್ರಾಡಕ್ಟ್ ಆಗಿ ಬರಿಬೇಕಂದ್ರೆ ಗುಣಲಬ್ಧವಾಗಿ ಬರಿಬೇಕು. ಅವಾಗ ಏನ್ ಬರ್ತೀರಿ 2 ಇಂಟು 2 ಇಂಟು 3 ಇಂಟು 3 ಇಂಟು 7, ಹೌದಾ. ಈ ತರ ಬರೋರು ಕರೆಕ್ಟ್. ಬಟ್ ಎಕ್ಸಾಕ್ಟ್ ಒಳಗೆ ನಿಮ್ಗೆ ಎಕ್ಸಾಮ್ ಒಳಗೆ ಯಾವ ತರ ಬರಿಬೇಕಂದ್ರ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7. ಕ್ಲಿಯರಾ? ಇದೇನು ಅವಿಭಾಜ್ಯ ಅಪವರ್ತನದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರ ನೀವು ಈ ತರ ಬರ್ ತೋರಿಸ್ಬೇಕು. 1 ಮಾರ್ಕ್ಸಿಗೆ ಅಥವಾ ಕೇಳ್ಬೋದು, 1 ಮಾರ್ಕ್ಸಿಗೆ ಕೇಳ್ಬೋದು. ಈ ನಮ್ಮ ಯಾವ್ದೋ ಒಂದು ನಂಬರ್ ಕೊಟ್ಟ ಈ ತರ ಬರ್ದ್ರೆ ನೀವು ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹೇಳ್ತಾರ. ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ಈ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ ಮುಂದೆ LCM ಮತ್ತು HCF ಅನ್ನ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳಕ ನಮಗೆ ಯೂಸ್ ಆಗತ್ತ. ಕ್ಲಿಯರಾ? ಈಗ LCM ಮತ್ತು HCF ಹೋಗೋಣ. ಅಂದ್ರೆ ಏನ್ರಿ ಕನ್ನಡ ಏನಂತಾರ, ಲ ಸ ಮತ್ತು ಮ ಸ ಅಂದ್ರೆ ಏನ್ರಿ ಇದು LCM ಮತ್ತು HCF. ಮೊದಲು ಫುಲ್ ಫಾರ್ಮ್ LCM ಅಂದ್ರೆ ಏನ್ರಿ, ಅದನ್ನ ಯಾವ ತರ ಫೈಂಡ್ ಔಟ್ ಮಾಡ್ತಾರ LCM ಮತ್ತು HCF ಅನ್ನ ನಾನು ನಿಮ್ಗೆ ಹೇಳ್ತೀನಿ. ಈಗ ನೋಡ್ರಿ, LCM ಅಂದ್ರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್, ಹೌದಾ. LCM ಅಂದ್ರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್, HCF ಅಂದ್ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್.
ಹೌದಾ? ಕನ್ನಡದಾಗ ಏನಂತಾರ್ರಿ? ಲಘುತ್ತಮ ಸಾಮಾನ್ಯ ಅಪವರ್ತನ ಮತ್ತು ಮಹತ್ತಮ ಸಾಮಾನ್ಯ ಅಪವರ್ತನ. ಈಗ ಯಾವ್ದೋ ಕೆಲವೊಂದಿಷ್ಟು ನಂಬರ್ ಕೊಡ್ತಾರ, ಅಂದ್ರೆ SSLC ನಿಮ್ ಚಾಪ್ಟರ್ ಬರ್ತಕ್ಕಂಥದ್ದು 2 ರಿಂದ 3 ನಂಬರ್ಸ್ ಅನ್ನ ಕೊಡ್ತಾರ. ಆ ನಂಬರ್ಸ್ ಕೊಟ್ಟು LCM ಮತ್ತು SCF ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದಾನೆ ಕಂಡುಹಿಡಿಬೇಕು. ಆಗಲೇ ಮಾಡಿದ್ರಲ್ಲ ಅಪವರ್ತನಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಮಾಡಿದ್ರಲ್ಲ, ಆ ತರ ಮಾಡ್ಕೊಂಡನ ಆ ನಂಬರ್ LCM ಮತ್ತು HCF ಅಂದ್ರೆ ಲಸ ಮತ್ತು ಮಸಗಳನ್ನ ಕಂಡುಹಿಡಿಯಕ್ ಕೊಡ್ತಾರ. ಈಗ ಲಸ ಮತ್ತು ಮಸಗಳನ್ನ ಚಿಕ್ಕವರಕ್ಕೆ ಕಲ್ಕತ್ತಾ ಬಂದಿರಿ, ನಿಮ್ಗೆಲ್ಲ ಗೊತ್ತಿರ್ತೈತಿ. ಬಟ್ ನಾ ನಿಮ್ಗೆ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಯಾವ ತರ ಅಂತ ಹೇಳಿ ಅದನ್ನ ನೋಡ್ರಿ. ಇವಾಗ ಸಾರಿ 12, 15 ಮತ್ತು 21 ಈ ಸಂಖ್ಯೆಗಳ ಲಸ ಮತ್ತು ಮಸಗಳನ್ನ ಹೆಂಗ್ ಕಂಡುಹಿಡಿಬೇಕು, ಅಥವಾ 3 ಮಾರ್ಕ್ಸ್ ಕೇಳ್ತಾರೆ ಇದನ್ನ. ಲಸ ಮತ್ತು ಮಸಗಳನ್ನ ಯಾವ ತರ ಕಂಡುಹಿಡಿಬೇಕಂದ್ರ ಅದ್ ಹೇಳಿದ್ನಲ್ಲ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿದ್ನಲ್ಲ. ಇಲ್ಲಿ ಏನ್ ಬರ್ತಾವ? ಪ್ರೈಮ್ ನಂಬರ್ಸ್ ಬರ್ತಾವ ಅಥವಾ ಅಪವರ್ತನಗಳು ಬರ್ತಾವ. ಅದ್ರ ಅಪವರ್ತನಗಳನ್ನ ಸಹಾಯದಿಂದಾನ ನಾವು ಲಸ ಮತ್ತು ಮಸಗಳನ್ನ ಕಂಡುಹಿಡಿಬಹುದು. ಅದು ಯಾವ ತರ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಇದ 2 6 12 ಹೌದಾ? 2 3 6, 3 1 3. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು 2ರಿಂದ ಭಾಗ ಹೋಗಂಗಿಲ್ಲ, ಅಂದ್ರೆ 3 ತಗೋಬೇಕು. 3 ಅಂದ್ರೆ 3 5 15, 5 1 5. ಕ್ಲಿಯರ್? ನೆಕ್ಸ್ಟ್ ಇದು ಕೂಡ 2 ಇಂದ ಭಾಗ ಹೋಗಲ್ಲ, 3 ತಗೋಬೇಕು. 3 7 21, 7 1 7. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡ್ರಿ, ಈಗ 12ದ ಫ್ಯಾಕ್ಟರ್ಸ್ ಏನೇನ್ ಬಂದಾವು? 2 ಐತಿ, ನೆಕ್ಸ್ಟ್ 2 ಐತಿ, ನೆಕ್ಸ್ಟ್ 3 ಐತಿ. ಅಂದ್ರೆ ಅಪವರ್ತನಗಳ ಗುಣಲಬ್ಧ ಮೀನ್ಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂದ್ರ 2 2 4, 4 3 12. ಕ್ಲಿಯರ್? ಅಂದ್ರೆ ಅವುಗಳ ಗುಣಲಬ್ಧಕ್ಕೆ ಆ ನಂಬರ್ ಈಕ್ವಲ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಈಗ 15 ಐತಾ, ಇದ್ರೇನ ಫ್ಯಾಕ್ಟರ್ಸ್ ಏನ್ ಬಂದಾವ್? 3 into 5. ನೆಕ್ಸ್ಟ್ 21 ಇದ್ರ ಫ್ಯಾಕ್ಟರ್ಸ್ ಏನೇನ್ ಅದಾವ? 3 into 7. ಹೌದಾ? ಇದ್ರೊಳಗೆ ಈ ತರ ಫ್ಯಾಕ್ಟರೈಸೇಷನ್ ಮೆಥಡ್ ನ ಮಾಡ್ಕೊಂಡಿಂದ LCM ಮತ್ತು HCF ಅನ್ನು ಯಾವ ತರ ಫೌಂಡೇಟ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, 3ರೊಳಗೂ ಕಾಮನ್ ಇರ್ಬೇಕದು. 3 3 3 3ರೊಳಗೂ ಕಾಮನ್ ಐತಾ? ಇಲ್ಲಿ ನೋಡ್ರಿ, ಈ 3ರೊಳಗೂ ಕಾಮನ್ ಐತೆ ಅಂದ್ರೆ ಅದನ್ನ ಕಣ್ ಮುಚ್ಚಿ ಏನ್ ಬರ್ಬಿಡ್ರಿ, HCF ಸಾರಿ HCF is equals to 3. ಅರ್ಥ ಆಯ್ತಾ? ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ಕೊಳ್ಳೋ ಉದ್ದೇಶನ ಇದು ನಿಮ್ಗೆ ಕ್ಲಿಯರ್ ಕಟ್ ಅಪವರ್ತನಗಳು ಬಂದಿದೆ. ಆ ಅಪವರ್ತನಗಳಲ್ಲಿ ಈ 3 ಸಂಖ್ಯೆಗಳೊಳಗ ಯಾವ ಅಪವರ್ತನ ಕಾಮನ್ ಇರುತ್ತೆ, ಸಾಮಾನ್ಯವಾಗಿ ಯಾವ ಅಪವರ್ತನ ಇರುತ್ತಲ್ಲ ಅದನ್ನ ಗುರ್ತು ಮಾಡ್ಕೊಂಡ್ರೆ ಅಂದ್ರೆ ಅದು HCF ಆಗಿರುತ್ತೆ. ಹೌದಾ? ನೆಕ್ಸ್ಟ್ ನಿಮ್ಗೆ LCM ಅನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಅವ್ರು ಎಷ್ಟೇ ನಂಬರ್ ಕೊಡ್ಲಿ ನಿಮ್ಗ ಪ್ರೈಮ್ ನಂಬರ್ಸ್ ಆಗಿ ಬರ್ಕೋರಿ, ಅಂದ್ರೆ ಅವಿಭಾಜ್ಯ ಅಪವರ್ತನಗಳಾಗಿ ಬರ್ಕೋರಿ. ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರ್ಕೊಳ್ಳೋದು ಮಾತ್ರ ಹೆವಿ ಈಸಿ ಐತಿ, ನಿಮ್ಗೆ ಹೇಳ್ಕೊಟ್ಟಿನಿ. ನೆಕ್ಸ್ಟ್ LCM ಇದನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂದ್ರ, ಈಗ ಫಸ್ಟ್ 2 2 ಹೌದಾ? ಇದು 3 3ರೊಳಗೂ ಕಾಮನ್ ಐತೆ ಅಂದ್ರೆ ನಾವು ಒಂದೇ ಸಲ ಬರೀಬೇಕು. 12 ಏನೇನೈತಿ? 2 into 2 ಹೌದಾ? ಈಗ 3 3ರೊಳಗೂ ಕಾಮನ್ ಐತೆ ಅಂದ್ರೆ ಅದನ್ನ 3 ಒಂದು ಸಲ ಬರೀಬೇಕು, ರಿಪೀಟೆಡ್ ಬರೆಯಂಗಿಲ್ಲ. ನೆಕ್ಸ್ಟ್ 5 ಉಳಿದೈತಿ, ಇಲ್ಲಿ 7 ಉಳಿದೈತಿ, ಅವನು ಬರ್ಕೊಂಬೋದು. ಇಲ್ಲಿ 5 ಮತ್ತು 7. ಅವಾಗ ಏನ್ ಮಾಡ್ಬೇಕು? ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ರಿ. 2 2 4, 4 3 12, 12 5 60, 67 420. ಇದೇನಾಗಿರ್ತದೆ ನಿಮ್ದು? LCM ಆಗಿರುತ್ತೆ. ಕ್ಲಿಯರಾ? LCM ಏನಾಗಿರ್ತ? 420 ಆಗಿರ್ತ. LCM ಮತ್ತು HCF ಯಾವ ತರ ಫೈಂಡ್ ಮಾಡ್ಬೇಕು ಗೊತ್ತಾ? ಇಲ್ಲಿ ನೋಡ್ರಿ, ಇನ್ನೊಮ್ಮೆ ರಿಪೀಟ್ ಮಾಡ್ತಾ ನೋಡ್ರಿ, ಕ್ಲಿಯರ್ ಆಗಿ ತಿಳ್ಕೊಡ್ರಿ. ಯಾವುದೇ ಸಂಖ್ಯೆಗಳ ಮತ್ತು ಲಸ ಮತ್ತು ಮಸಗಳನ್ನ ಕಂಡುಹಿಡಿಬೇಕಂದ್ರ ಅವುಗಳ ಅವಿಭಾಜ್ಯ ಅಪವರ್ತನಗಳಾಗಿ ಬರ್ಕೋಬೇಕು. ಇಲ್ಲಿ ನೋಡ್ರಿ, 12ರ ಅವಿಭಾಜ್ಯ ಅಪವರ್ತನಗಳನ್ನ 2 6 12, 2 3 6, 3 1 3. ಅಂದ್ರೆ ಅಪವರ್ತನಗಳಾಗಿ ಬರ್ಕೊಂಡ್ರೆ ನಿಮ್ಗ ಈ ತರ ಅಪವರ್ತನಗಳು ಬರ್ತಾವ. ಇಲ್ಲಿ 2 2 3 ಬರ್ಕೊಂಡ್ರೆ ಹೊಳೆ 3 5 15, 5 1 5. ಕ್ಲಿಯರಾ? ನೆಕ್ಸ್ಟ್ 3 7 21. ಅಂದ್ರೆ ಇದು 2ರಿಂದ ಭಾಗ ಹೋಗಂಗಿಲ್ಲ ಅಂದ್ರೆ 3 ತಗೋಬೇಕು. 3ರಿಂದ ಭಾಗ ಹೋಗಲ್ಲ 4 ಟ್ರೈ ಮಾಡ್ಬೇಕು. ಅಂದ್ರ ಕಡಿಮೆ ಸಂಖ್ಯೆಗಳಿಂದ ನೀವು ಯಾವ ತರ ಟ್ರೈ ಮಾಡ್ಕೊತ ಹೋಗಿ ಅಷ್ಟು ಈಸಿಯಾಗಿ ನಿಮಗ ಲಸ ಮತ್ತು ಮಸಗಳನ್ನ ಫೈಂಡ್ ಔಟ್ ಮಾಡಾಗ ಈಸಿ ಆಗತ್ತ. ಅಪವರ್ತನಗಳು ಇವು ನೋಡ್ರಿ, ಯಾವಾದ್ರೂ ಅವಿಭಾಜ್ಯ ಅಪವರ್ತನಗಳಿಗೆ ಅದಾವೆಲ್ಲ. ಭಾಜ್ಯ ಸಂಖ್ಯೆಗಳು ಯಾವಿಲ್ಲ, ಅವಿಭಾಜ್ಯ ಸಂಖ್ಯೆಗಳಿಂದನ ನಾವು ಏನ್ ಮಾಡ್ತೀವಿ? LCM ಮತ್ತು HCF ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ನೋಡ್ರಿ, 2 ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, 5 ಅವಿಭಾಜ್ಯ ಸಂಖ್ಯೆ, 7 ಅವಿಭಾಜ್ಯ ಸಂಖ್ಯೆ. ಹೌದಾ? ಈ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಬರ್ಕೊಳ್ಳೋದ ನಮಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೇಳ್ತಾರ. ಕ್ಲಿಯರಾ? ಈಗ ಇಲ್ಲಿ 3ರಗೂ ಕಾಮನ್ ಇದ್ದದ್ದು ಏನಾಗತ್ತ? HCF ಆಗತ್ತ. ಕ್ಲಿಯರಾ? ನೆಕ್ಸ್ಟ್ LCM ಏನಾಗತ್ತ? 3 ಕಾಮನ್ ಇದ್ದದನ್ನ ಒಂದ್ ಸಲ ಬರ್ಕೋಬೇಕು, ಉಳಿದಿದ್ದೆಲ್ಲ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಏನು ಸಿಗುತ್ತೆ ನಮ್ಗೆ? LCM ಸಿಗುತ್ತೆ. ಕ್ಲಿಯರಾ? ಇನ್ನೊಂದು ಎಕ್ಸಾಂಪಲ್ ನೋಡು. ಇವಾಗ ಇನ್ನೊಂದು ನಂಬರ್ ಕೊಡ್ತೀನಿ. ಇವಾಗ
60, ನೆಕ್ಸ್ಟ್ 72, ನೆಕ್ಸ್ಟ್ 84. ಹೌದಾ? ಈ ಮೂರು ಸಂಖ್ಯೆಗಳ LCM ಮತ್ತು HCF ಇದು ಮುಂದೆ ನಿಮಗೆ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಯೂಸ್ ಆಗುತ್ತಾ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಾ ಹೋದ್ರ LCM ಮತ್ತು HCF ಮ್ಯಾಗ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಕಂಪಲ್ಸರಿ ಇರ್ತೈತಿ. LCM ಮತ್ತು HCF ಅನ್ನು ಯಾವ ತರ ಶಾರ್ಟ್ ಆಗಿ ನೀವು ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಅಥವಾ ಇದು ಅವಿಭಾಜ್ಯ ಅಪವರ್ತನಗಳಾಗಿ ನಿಮಗೆ SSLC ಒಳಗೆ ಈ ತರ ಬರ್ದ್ರ ಮಾರ್ಕ್ಸ್ ಬೀಳ್ತಾವೆ. ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಒಳಗೆ ಮಾಡ್ಬೇಕು ನೀವು. ನಾವು ಶಾರ್ಟ್ಕಟ್ ಆಗಿ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ನಾವು ಬ್ಯಾರೆ ಟೆಕ್ನಿಕ್ ಅದು ಆ ತರ ಮಾಡಕ್ ಹೋದ್ರಲ್ಲಿ ಮಾರ್ಕ್ಸ್ ಬರಂಗಿಲ್ಲ. ನೀವು ಅವಿಭಾಜ್ಯ ಅಪವರ್ತನಗಳನ್ನಾಗಿ ಪ್ರಾಡಕ್ಟ್ ಆಫ್ ದಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಬರ್ಕೊಂಡು ಕಾಮನ್ ಇದ್ದನ್ನ ತಕೊಂಡು HCF ಉಳಿದೆಲ್ಲ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ LCM ಸಿಗುತ್ತಲ್ಲ, ಆ ತರ ಮಾಡಿದ್ರೆ ನಿಮ್ಗೆ ಕಂಪಲ್ಸರಿ 3 ಮಾರ್ಕ್ಸ್ ಸಿಗುತ್ತಾ. ನೀವು ಶಾರ್ಟ್ಕಟ್ ಆಗಿ ಮಾಡ್ರೆ ಸಿಗಂಗಿಲ್ಲ. ಈಗ ನೋಡ್ರಿ ಇನ್ನೊಂದು ಮೆಥಡ್ ಇನ್ನೊಮ್ಮೆ ಹೇಳ್ಕೊಡ್ತೀನಿ ನಿಮಗ. ಈಗ ನಂಬರ್ಸ್ ಅನ್ನ ದೂರ ಬರ್ಕೊಂಡು ಇಲ್ಲಿ 60 ಹೌದಾ, 72, ನೆಕ್ಸ್ಟ್ ಏನು 84. ಕ್ಲಿಯರಾ ಇಲ್ಲಿ ನೋಡ್ರಿ 2 ಇಂದ ಸ್ಟಾರ್ಟ್ ಮಾಡೋಣ. 2 3s 6 0 0 ಸಾರಿ 2 ಇಂದ ತಗೊಂಡು 2 15 2 15s 30 ಹೌದಾ. ಈಗ 15 ಐತಂದ್ರ 3 ಇಂದ ತಗೋಣ. 3 5s 15, ನೆಕ್ಸ್ಟ್ 5 1s 5. ಕ್ಲಿಯರಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ ಫ್ಯಾಕ್ಟರ್ಸ್ ಬಂದು ಇಲ್ಲಿ. ನೆಕ್ಸ್ಟ್ ಇದ್ರ ಫ್ಯಾಕ್ಟರ್ಸ್ ತಕೊಂಡು ಇವಾಗ 2 3s 6, 1 ರಿಮೈಂಡರ್ 2 6s 12. ಕ್ಲಿಯರಾ? ಆಮೇಲೆ 2 1s 2, 1 ರಿಮೈಂಡರ್ 2 8s 16, 2 9s 3 3s 3 1s. ಕ್ಲಿಯರಾ? ಇವು 72 ಫ್ಯಾಕ್ಟರ್ಸ್ ಇವು. ಕ್ಲಿಯರಾ? 84 ಫ್ಯಾಕ್ಟರ್ಸ್ ಏನ್ ಬರ್ತಾವ ನೋಡ್ರಿ. 2 4s 2 2s 2 2s 2 1s 3 7s 7 1s. ಕ್ಲಿಯರಾ? ಈ ಫ್ಯಾಕ್ಟರ್ಸ್ ಅನ್ನ ಬರ್ಕೊಂಡು ಇವಾಗ 60 ಫ್ಯಾಕ್ಟರ್ಸ್ ಎಷ್ಟೆಷ್ಟು ಏನೇನು ಐತಿ. 2 ಐತಿ, ನೆಕ್ಸ್ಟ್ 2 ಐತಿ, 3 ಐತಿ, 5 ಐತಿ. ಫ್ಯಾಕ್ಟರ್ಸ್ ಅನ್ನ ಬರ್ಕೊಂಡು ನೆಕ್ಸ್ಟ್ ಏನೈತಿ 72 ಐತಿ. 72 ಫ್ಯಾಕ್ಟರ್ಸ್ ಏನ್ ಬರ್ತಾ 2 2, ನೆಕ್ಸ್ಟ್ 2, ನೆಕ್ಸ್ಟ್ ಏನೈತಿ 3 3. ಕ್ಲಿಯರಾ? ನೆಕ್ಸ್ಟ್ ನೋಡಿ 84 ಫ್ಯಾಕ್ಟರ್ಸ್ ಏನೇನೈತಿ ಬರ್ಕೋಣ. 2 ಇಂಟು 2 ಇಂಟು 3 ಇಂಟು 7. ಏನ್ ಹೇಳಿದ್ನಿ HCF ಆ ತರ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಹೇಳಿದ್ ನಿಮಗ ಮೂರೊಳಗು ಏನೇನು ಕಾಮನ್ ಅದಾವ ಅವ್ನು ತಗೋಬೇಕು. ಇಲ್ಲಿ ನೋಡ್ರಿ ಕಾಮನ್ 2 2 2 ಕಾಮನ್ ಐತೆ. ನೆಕ್ಸ್ಟ್ ಇಲ್ಲಿ 2 2 ಕಾಮನ್ ಐತಿ. ಕ್ಲಿಯರಾ? ಮತ್ ಕಾಮನ್ ಇಲ್ಲಿ 2 ಇಲ್ಲ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಹೌದಾ? ಇನ್ನು ಕಾಮನ್ ತಕೊಂಡ್ ಅಂದ್ರ HCF ನೋಡ್ರಿ ಮತ್ ಯಾವ ಕಾಮನ್ ಇಲ್ಲ. 2 ಇಂಟು 2 2 ಸಲ ಕಾಮನ್ ಐತಿ. 2 ಇಂಟು 3. ಕ್ಲಿಯರಾ? 2 ಇಂಟು 2 ಇಂಟು 3 ಅಂದ್ರೆ ಎಷ್ಟಾಯ್ತು? 2 2 4 4 3 12. ಅಂದ್ರೆ HCF ನಿಮ್ದು ಎಷ್ಟಾಯ್ತು? 12 ಆಯ್ತು. ನೆಕ್ಸ್ಟ್ LCM ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ ನಿಮಗ. ಕಾಮನ್ ಇದ್ದು ಅನ್ನ ಒಂದ ಸಲ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ. ನೆಕ್ಸ್ಟ್ ಇಲ್ಲಿ ಒಂದು 2 ಉಳಿತೈತಲ್ಲ ಅದನ್ನ ಬರ್ಕೊಂಡು ಇವಾಗ 2 ಇಂಟು 2 ಇಂಟು 2. ಯಾಕಂದ್ರ ಇದು 2 ಸಲ ರಿಪೀಟ್ ಆಗಿದ್ದು 2, ನೆಕ್ಸ್ಟ್ ಇಲ್ಲಿ ಒಂದು ಉಳಿದಿದ್ದು ಈ 2. ಕ್ಲಿಯರಾ? ನೆಕ್ಸ್ಟ್ 3 ಒಂದ್ಸಲ, ಯಾಕಂದ್ರೆ 3 ಕಡೆ ಕಾಮನ್ ಐತಿ. ನೆಕ್ಸ್ಟ್ ಇಲ್ಲೊಂದು 3 ಐತಿ, ಉಳಿದಿದ್ದು ಎಲ್ಲ ಬರ್ಕೊಂಡ್ಬಿಡ್ಬೇಕು ಪೂರ್ತಿ. ನೆಕ್ಸ್ಟ್ ಇಲ್ಲಿ 5 ಐತಿ, ನೆಕ್ಸ್ಟ್ 7 ಐತಿ, ನೆಕ್ಸ್ಟ್ 5, ನೆಕ್ಸ್ಟ್ 7. ಕ್ಲಿಯರಾ? ಈಗ ಮಲ್ಟಿಪ್ಲಿಕೇಶನ್ ಮಾಡ್ರಿ ಪೂರ್ತಿ. 2 2 4 4 2 8 8 3 24 24 3 72 72 5 ಇಂಟು 7. ನೋಡ್ರಿ 72 ಇಂಟು 5 5 2 10 5 7 35 1 36 360. ನೆಕ್ಸ್ಟ್ ಏನು 7 ಬರುತ್ತೆ. 7 0 7 0 7 6 42 7 3 21 21 ಪ್ಲಸ್ 4 25 2520. ಕರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡಿ ಹಚ್ಚರಿ ಎಷ್ಟು ಬರ್ತಾ 2520. ಇದೇನು LCM ಯಾವ ನಂಬರ್ಸ್ 60 ಮತ್ತು 72 ಮತ್ತು 84. ಕ್ಲಿಯರಾ? ಈ ತರ ನಿಮಗ ಒಂದು LCM ಮತ್ತು HCF ಅನ್ನ ಫೈಂಡ್ ಔಟ್ ಮಾಡಕ 3 ಮಾರ್ಕ್ಸ್ ಕೊಡ್ತಾನ. ಈಸಿ ಮೆಥಡ್ ಐತಿ. ಫ್ಯಾಕ್ಟರ್ಸ್ ಆಗಿ ಬರ್ಕೋಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಇದು ಅಪವರ್ತನಗಳನ್ನಾಗಿ ಬರ್ಕೊಂಡು ಅಪವರ್ತನ ಒಳಗ ಕಾಮನ್ ಯಾವ್ದು ಅಂತ ತಕೊಂಡ್ಬಿಟ್ರೆ ನಮ್ಗೆ HCF ಸಿಗುತ್ತೆ. ಕಾಮನ್ ಅನ್ನು ಒಂದ್ಸಲ ಬರ್ಕೊಂಡು ಉಳಿದಿದ್ದೆಲ್ಲ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ LCM ಸಿಗುತ್ತಾ. ಇದಕ್ಕಿಂತ ಈಸಿ ಮೆಥಡ್ ಇಲ್ಲ. ಈಸಿ ಮೆಥಡ್ ಇದ್ರು ಅದು ನಿಮ್ಗೆ ಮಾರ್ಕ್ಸ್ ಬರಂಗಿಲ್ಲ.
ನೀವು ಮಾರ್ಕ್ಸ್ ಬರ್ಬೇಕಂದ್ರ ಸ್ಟೆಪ್ಗಳಿಗೆ ಮಾರ್ಕ್ಸ್ ಇರುತ್ತೆ SSLC ಒಳಗೆ ಬೋರ್ಡ್ ಎಕ್ಸಾಮ್ ಒಳಗೆ ವ್ಯಾಲ್ಯೂಷನ್ ಒಳಗ ಸ್ಟೆಪ್ಸಿಗೆ ಮಾರ್ಕ್ಸ್. ಸ್ಟೆಪ್ ಯಾವುದು ಮರಿಬೇಡ್ರಿ. ಫಸ್ಟ್ ಯಾವುದೇ ನಂಬರ್ಸ್ ಕೊಡ್ಲಿ ಅವ ಪ್ರೈಮ್ ನಂಬರ್ಸ್ ಆಗಿ ಬರ್ಕೋರಿ. ಅಂದ್ರೆ ಫ್ಯಾಕ್ಟರ್ಸ್ ಬರ್ಬೇಕು. ಈ ತರ ಫ್ಯಾಕ್ಟರ್ಸ್ ಬಂದಿಂದ ಆ ಫ್ಯಾಕ್ಟರ್ಸ್ ಅನ್ನ ಬರೀರಿ ಈ ತರ. ಅಂದ್ರೆ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಬರ್ದಿಂದ ಕಾಮನ್ ತಕೋರಿ. ಇದು HCF ಸಿಗುತ್ತಾ, ಕಾಮನ್ ಅನ್ನ ಒಂದ್ಸಲ ಬರ್ಕೊಂಡು ಉಳಿದಿದ್ದೆಲ್ಲ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿದ್ರಂದ್ರ ಅದೇನು ಪ್ರಾಡಕ್ಟ್ ಬಂದಿರುತ್ತಲ್ಲ ಅದೇನು HCF ಆಗಿರುತ್ತ. ಕ್ಲಿಯರಾ? ಇನ್ನೊಂದು ಕಂಟೆಂಟ್ ಇದ್ರಾಗ ನೋಡ್ರಿ, LCM ಮತ್ತು HCF ಅನ್ನ ಇನ್ನೊಂಥರ ಕೇಳ್ತಾನೆ. 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸಿಗೆ ಏನ್ ಕೇಳ್ತಾನಪ್ಪ ಅಂದ್ರೆ ನೋಡ್ರಿ, HCF is equals to A into B. ಇದು ಫಾರ್ಮುಲಾ ಏನಪ್ಪಾ ಅಂದ್ರ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಎರಡೂ ಸಂಖ್ಯೆಗಳ LCM ಮತ್ತು HCF ಅಂದ್ರೆ ಲಸ ಮತ್ತು ಮಸಾಗಳ ಗುಣಲಬ್ಧಕ್ಕೆ ಏನಾಗಿರ್ತದೆ, ಸಮ ಆಗಿರ್ತದೆ. ಕ್ಲಿಯರಾ? ಅಂದ್ರೇನು, ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೇನು ಗುಣಲಬ್ಧ. ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಇಸ್ ಈಕ್ವಲ್ಸ್ ಟು ದ ಪ್ರಾಡಕ್ಟ್ ಆಫ್ LCM ಅಂಡ್ HCF ದಟ್ ನಂಬರ್ಸ್. ಅಂದ್ರೇನು, ಆ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕ ಆ ಸಂಖ್ಯೆಗಳ ಗುಣಲಬ್ಧ ಏನಾಗಿರುತ್ತೆ, ಈಕ್ವಲ್ ಆಗಿರ್ತೈತಿ, ಸಮಾನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ತಾಳೆ ನೋಡಕ್ಕೆ 2 ಮಾರ್ಕ್ಸ್ ಕೇಳ್ತಾನೆ ಇದನ್ನ. ಇಲ್ಲಿ ನೋಡ್ರಿ, ಯಾವುದೇ ಸಂಖ್ಯೆ ಕೊಡ್ಲಿ ಅವ. ಫಾರ್ ಎಕ್ಸಾಂಪಲ್ 2 ನಂಬರ್ಸ್ ಅಂತ ಹೇಳ, 2 ನಂಬರ್ಸ್ ಅಂದ್ರೆ 12 ತಗೊಂಡು ನಾವು 18 ತಗೊಂಡು. ಕ್ಲಿಯರ್? ಇದ್ರ ಮಲ್ಟಿಪ್ಲಿಕೇಶನ್ ಏನಾಗಿರ್ತೈತಿ, ಈ ಸಂಖ್ಯೆಗಳದ LCM ಇಂಟು HCF ಏನಾಗಿರ್ತೈತಿ, ಸಮ ಆಗಿರ್ತದೆ ಅಂತ ಹೇಳ್ತಾರ ಅವ್ರು. ಹೌದಾ? ನಮಗೆ ಇದ್ರಿಗೆ LCM ಮತ್ತು HCF ನಮಗೆ ಗೊತ್ತಿಲ್ಲ. ಕ್ಲಿಯರಾ? ಈ ಸಂಖ್ಯೆಗಳ LCM ಗೊತ್ತಿಲ್ಲ, HCF ಗೊತ್ತಿಲ್ಲ. ಆ ಸಂಖ್ಯೆಗಳ ಗುಣಲಬ್ಧ ಗೊತ್ತ ನಮಗೆ. ಎಷ್ಟು? 12 10 180 180 ಪ್ಲಸ್ 36 ಅಂದ್ರೆ ಎಷ್ಟು ಬರುತ್ತಾ? 216 ಬರುತ್ತೆ. ಹೌದಾ? ಇಲ್ಲಿ ಇವುಗಳ ಲಸ ಮತ್ತು ಮಸಗಳನ್ನ ಕಂಡು ಹಿಡಿದು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ಬೇಕು? 216 ಬರ್ಬೇಕು. ನೋಡಿ ಇವಾಗ ಇದ್ರ ಮತ್ತೆ ಲಸ ಮತ್ತು ಮಸಗಳನ್ನ ಹೆಂಗ್ ಕಂಡಿಡ್ಬೇಕು ಅಂತ ಗೊತ್ತಲ್ಲ. ಇಲ್ಲಿ ನೋಡ್ರಿ, 12 ಐತಿ, 18 ಐತಿ. 12 ಫ್ಯಾಕ್ಟರ್ಸ್ ಬರ್ಕೊಂಡು ಏನೈತಿ? 2 6 2 3 3 1. ಹೌದಾ? ನೆಕ್ಸ್ಟ್ ಇದು 2 9 3 3 3 1. ಹೌದಾ? ಇದ್ರ ಬರ್ಕೋರಿ. ಇವಾಗ ಫ್ಯಾಕ್ಟರ್ಸ್ ಬರ್ಕೋರಿ. 2 ಇಂಟು 2 ಇಂಟು 3 ಇದು 18 ಎಷ್ಟು ಬರುತ್ತಾ? 2 ಇಂಟು 3 ಇಂಟು 3. ಕ್ಲಿಯರಾ? ಈಗ HCF ಎಷ್ಟು ಬಂತು? 2. HCF is equals to 2. ಯಾಕಂದ್ರೆ ಎರಡೂ ಕಡೆ 2 ಮಾತ್ರ ಕಾಮನ್ ಐತಿ. LCM ಹೇಳಿದ್ನ, LCM ಯಾವ ತರ ಹೇಳಿದ್ ನಿಮಗ? LCM ಅನ್ನ 2 ಕಾಮನ್ ಐತಂದ್ರೆ 2 ಒಂದ್ಸಲ ಬರ್ಕೊಂಡ್ಬಿಡ್ರಿ. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ಒಂದು 2 ಉಳ್ದತಿ, 2. ಹೌದಾ? ಸಾರಿ ಇಲ್ಲಿ ನೋಡ್ರಿ, ಇಲ್ಲಿ 3 ಕಾಮನ್ ಇದೆ. 3 ಕಾಮನ್ ಇದ್ದಿದ್ದನ್ನು ನೋಡ್ಕೋರಿ. ನೆಕ್ಸ್ಟ್ 2 ಇಂಟು 3 ಅಂದ್ರೆ ಎಷ್ಟಾಗತ್ತ? ಅದು 6 ಆಗತ್ತ. HCF ಏನಾಗತ್ತ? 6 ಆಗತ್ತೆ. ಇಲ್ಲಿ 3 ಕಾಮನ್ ಐತಿ ನೋಡ್ರಿ, ಬಿಡಾಕ್ ಹೋಗ್ಬಾರ್ದಲ್ಲ. ಕ್ಲಿಯರ್ ಕಟ್ಟ. ಇಲ್ಲಿ 2 ಕಾಮನ್ ಇದ್ಕೊಂಡು 2 ಬರ್ಕೊಂಡಿವಿ. ಇಲ್ಲಿ 2 ಉಳ್ದೈತಿ. ನೆಕ್ಸ್ಟ್ ಒಂದು 3, ಯಾಕಂದ್ರೆ ಇಲ್ಲಿ 2 ಸಲ ಒಂದು ಕಾಮನ್ ಐತಿ ಅಂದ್ರೆ ಅದು 3. ನೆಕ್ಸ್ಟ್ ಇಲ್ಲಿ ಒಂದು ಉಳಿದಿದ್ದು ಒಂದು 3. ಹೌದಾ? ಅವಾಗ LCM ಏನಾಗತ್ತ? 2 ಇಂಟು 2 ಇಂಟು 4 4 ಇಂಟು 3 12 12 ಇಂಟು 3 36. ಅಂದ್ರೇನ ನಿಮ್ ಲಸ ಎಷ್ಟಾಗತ್ತ ಅವಾಗ? 36 ಆಗತ್ತ. ಫಾರ್ ಎಕ್ಸಾಂಪಲ್ ಈಗ LCM ಇದ್ದಲ್ಲಿ LCM ಎಷ್ಟು ಸಿಗತ್ತ ನಮಗೆ? 36 ಸಿಗತ್ತಲ್ಲ. 36 ಇಂಟು HCF ನೋಡ್ರಿ, HCF ಎಷ್ಟೈತಿ? 6 ಸಿಗತ್ತ ನಮಗೆ. ಹೌದಾ? 36 ಇಂಟು 6 ಇಸ್ ಈಕ್ವಲ್ಸ್ ಟು 216. ಇಲ್ಲಿ 216 ಈಕ್ವಲ್. ಇದು ನಿಮ್ಗ ಎಕ್ಸಾಮ್ ಒಳಗೆ ಕೇಳ್ತಾನ. ಫಾರ್ ಎಕ್ಸಾಂಪಲ್ ಇದ್ರೊಳಗ ಅವ 2 ಸಂಖ್ಯೆಗಳು HCM ಮತ್ತು HCF ಕೊಡ್ಬೋದು. 1 ನಂಬರ್ ಕೊಡ್ತಾನ, ಅವ ಇನ್ನೊಂದು ನಂಬರ್ ಕೊಡುದಿಲ್ಲ. ಅವಾಗ ಏನ್ ಮಾಡ್ಕೋಬೇಕು ಅಂತ ಹೇಳ್ತ ನೋಡ್ರಿ. ಇವಾಗ ಏನ್ ಹೇಳ್ತಿ? 12 ಮತ್ತು 18 ಲಸ ಮತ್ತು ಮಸ ಸಿಕ್ಕಿದ್ದು. ಲಸ ಮತ್ತು ಮಸಗಳು ಎಷ್ಟು ಸಿಕ್ಕಿದ್ದು ಅಂದ್ರ 6 ಮತ್ತು 36. ಇದು HCF ಆಗಿತ್ತು, ಇದು LCM ಆಗಿತ್ತು. ಹೌದಾ? ಕ್ಲಿಯರ್? ಇಲ್ಲಿ ನೋಡ್ರಿ, ಇವಾಗ ನಂಬರ್ ಅನ್ನ 18 ಕೊಟ್ಟಿಲ್ಲ. HCF ಮತ್ತು LCM ಕೊಟ್ರ, ನಂಬರ್ ಅನ್ನ 1 ಕೊಟ್ರ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಈ ಫಾರ್ಮುಲಾ ಪ್ರಕಾರ ಹಾಕೊಂಡು ಇವಾಗ LCM ಇಂಟು HCF is equals to A ಇಂಟು P. ಇದು ನಮ್ಮ ಫಾರ್ಮುಲಾ. ಕ್ಲಿಯರಾ? ಇಲ್ಲಿ HCF ಕೊಟ್ಟಾನ, LCM ಕೊಟ್ಟಾನ ಅಂದ್ರಾನ HCF ಎಷ್ಟೈತಿ? 6 ಐತಿ. LCM ಎಷ್ಟೈತಿ? 36 ಐತಿ. is equals to 1 ನಂಬರ್, ಯಾವುದೋ ಒಂದು ನಂಬರ್ ಕೊಟ್ಟಾನ, ನಮಗ B ಕೊಟ್ಟಿಲ್ಲಪ್ಪ. 1 ನಂಬರ್ ಕಂಡಿಡಿ ಅಂತ ಹೇಳ್ತಾನ. ಈ ನಂಬರ್ ಕಂಡಿಡಿಬೇಕಂದ್ರೆ ಏನ್ ಮಾಡ್ಕೋಬೇಕು? ಅವಾಗ 36 ಇಂಟು 6 12 ಈ ಕಡೆ ಬಂದ್ರೆ ಏನಾಗುತ್ತದೆ? ಡಿವೈಡೆಡ್ ಬೈ ಆಗುತ್ತೆ. is equals to B. ಕ್ಲಿಯರಾ? ಈ ತರ
ಕೇಳ್ತಾ ನಿಮ್ಗೆ 1 ಮಾರ್ಕ್ಸಿಗೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು. 6 1s 6 2s 2 1s 2 18s. ಕ್ಲಿಯರಾ? ಬಿ ಇಸ್ ಕೋಸ್ಟ್ ಏನಾಗತ್ತೆ ಅವಾಗ 18 ಆಗುತ್ತೆ. ಆಗಲೇ ಬಂದಿತ್ತು ನೋಡಿ 18 ನಂಬರ್, ಇನ್ನೊಂದು ನಂಬರ್. ಕ್ಲಿಯರಾ? ಅರ್ಥ ಆಯ್ತಾ? ಈ ತರ ಸ್ಟೆಪ್ಸ್ ಅನ್ನ ನೆನ್ಪಿಟ್ಕೋರಿ ಯಾವ ತರ ಕ್ರ್ಯಾಕ್ ಮಾಡ್ಬೇಕಂತೇಳಿ. ಕ್ಲಿಯರಾ? ಈ ಚಾಪ್ಟರ್ದು ಇನ್ನು ಪ್ರೂವ್ ದಟ್ ಇರ್ಯಾಷನಲ್ ನಂಬರ್. ಫಾರ್ ಎಕ್ಸಾಂಪಲ್ ಈಗ ರೂಟ್, ಈಗ ನೋಡ್ರಿ ಒಂದು ಹಿಂಗೆ ಕೊಡ್ತಾರ, √2 ಆಗಿರ್ಬೋದು, √5 ಆಗಿರ್ಬೋದು, √7 ಆಗಿರ್ಬೋದು. ಈ ತರ ಕೊಟ್ಟ ಅದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಡ್ತಾನ. ಅಂದ್ರೆ ಪ್ರೂವ್ ದಟ್ ಇರ್ಯಾಷನಲ್ ನಂಬರ್ ಅಂತ ಕೊಡ್ತಾನ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅವ್ರು ಹೇಳ್ತೀನಿ. ಕ್ಲಿಯರ್ ಕಟ್ ಇಲ್ಲಿವರೆಗೂ ನಾವ್ ಏನೇನ್ ಕಲ್ತೀವಿ ಇಲ್ಲಿ ನೋಡ್ರಿ, ಇದನ್ನ ನೋಟ್ ಮಾಡ್ಕೊಳ್ರಿ ಅಥವಾ ಸ್ಕ್ರೀನ್ಶಾಟ್ ತಕೋರಿ. ನಾ ಇಲ್ಲಿವರೆಗೂ ಫಸ್ಟ್ ಏನ್ ಕಲ್ತೀವಿ ಅಂದ್ರ ವಾಟ್ ಈಸ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದ್ರೆ ಏನಂತ ಕೇಳ್ತೀವಿ. ರಿಯಲ್ ನಂಬರ್ಸ್ ಆರ್ ದ ನಂಬರ್ಸ್ ದೀಸ್ ಆರ್ ಹ್ಯಾವ್ ಅಂದ್ರೆ ಮೀನ್ಸ್ ಏನು ರ್ಯಾಷನಲ್ ನಂಬರ್ಸ್ ಇರುತ್ತೆ, ಇರ್ಯಾಷನಲ್ ನಂಬರ್ಸ್ ಇರುತ್ತೆ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಸೇರಿ ಸ್ವಾಭಾವಿಕ ಸಂಖ್ಯೆಗಳಿರ್ತಾರ. ಆ ಸ್ವಾಭಾವಿಕ ಸಂಖ್ಯೆಗಳು ಅಂತ ರಿಯಲ್ ನಂಬರ್ಸ್ ಅಂತ ಕರೀತಾರೆ. ರಿಯಲ್ ನಂಬರ್ಸ್ ಆಗಿಂದ ಏನ್ ಕಲ್ತೀವಿ, ಇಂಟಿಜರ್ಸ್ ಕಲ್ತೀವಿ. ಅಂದ್ರೆ ಪೂರ್ಣಾಂಕಗಳು. ಇಂಟಿಜರ್ಸ್ ಮೀನ್ಸ್ ಅದರ ಧನಾತ್ಮಕ ಸಂಖ್ಯೆಗಳು ಇರ್ತದೆ, ಋಣಾತ್ಮಕ ಸಂಖ್ಯೆಗಳು ಇರ್ತವೆ, ಮತ್ತು ಸೊನ್ನೆನ ಒಳಗೊಂಡಂತ ಸ್ವಾಭಾವಿಕ ಸಂಖ್ಯೆಗಳು ಏನಂತೀವಿ, ಪೂರ್ಣಾಂಕಗಳು ಅಂತ ಕರಿತೀವಿ. ನೆಕ್ಸ್ಟ್ ಹೋಲ್ ನಂಬರ್ಸ್ ಅಂದ್ರೆ ಏನು, ನ್ಯಾಚುರಲ್ ನಂಬರ್ಸ್ ಪ್ಲಸ್ ವಿತ್ 0 ಅದನ್ನ ಏನಂತೀವಿ, ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ರ್ಯಾಷನಲ್ ನಂಬರ್ಸ್ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವ ತರ ಅಂದ್ರ, ಯಾವ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತ ಕಂಡುಹಿಡಿಬೇಕಂದ್ರ ಅದನ್ನ ಭಿನ್ನ ರಾಶಿ ರೂಪದೊಳಗೆ ಬರೆಯಕ್ ಬರ್ತಿತ್ತಂದ್ರ ಆ ಸಂಖ್ಯೆಯನ್ನು ಏನಂತೀವಿ ನಾವು, ಭಾಗಲಬ್ಧ ಸಂಖ್ಯೆ ಅಂತೀವಿ. ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನಂದ್ರ ಭಿನ್ನ ರಾಶಿ ರೂಪದಾಗ ಬರೆಯಕ್ ಆಗಂಗಿಲ್ಲ. ಅಂದ್ರೆ ಇಸ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ದ ಫ್ರಾಕ್ಷನ್ಸ್. ಹೌದಾ? ಫ್ರಾಕ್ಷನ್ಸ್ ಒಳಗೆ ಅದನ್ನ ಬರೆಯಕ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಏನಂತೀವಿ ನಾವು, ಅಭಾಗಲಬ್ಧ ಸಂಖ್ಯೆ ಅಂತೀವಿ. ಇದು ಅಭಾಗಲಬ್ಧ ಸಂಖ್ಯೆ ಮ್ಯಾಗ ನಿಮ್ದೆಲ್ಲ ರಿಯಲ್ ನಂಬರ್ಸ್ ಪೂರ್ತಿ ಚಾಪ್ಟರ್ ಐತೆ. ಹೌದಾ? ಕ್ಲಿಯರ್? ನೆಕ್ಸ್ಟ್ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ನೋಡಿದಿಂದ ಯುಕ್ಲಿಡ್ನ ಭಾಗಾಕಾರ ಪ್ರಮೇಯನ ನೋಡಿದ್ವಿ. ಏನ್ ನೋಡಿದ್ವಿ, ಎ ಇಸ್ ಈಕ್ವಲ್ಸ್ ಟು ಬಿ ಕ್ಯೂ ಪ್ಲಸ್ ಆರ್. ಕ್ಲಿಯರಾ? ಈ ಪ್ರಮೇಯನ ನೋಡಿದ್ವಿ. ಈ ತರ ಯಾವ ತರ ಅದು ಈ ಪ್ರಮೇಯ ವರ್ಕ್ ಆಗತ್ತ ಅನ್ನೋದು ನೋಡಿದ್ವಿ. ಈ ಯುಕ್ಲಿಡ್ನ ಭಾಗಾಕಾರ ಪ್ರಮೇಯನ ನೋಡಿದಿಂದ ನೆಕ್ಸ್ಟ್ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ನೋಡಿದ್ವಿ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು, ಪ್ರೈಮ್ ನಂಬರ್ಸ್ ಆರ್ ದ ನಂಬರ್ಸ್ ದಟ್ ಹ್ಯಾಸ್ ಗ್ರೇಟರ್ ದ್ಯಾನ್ 1 ಅಂದ್ರೆ ಒಂದಕ್ಕಿಂತ ಜಾಸ್ತಿ ಅಥವಾ ಒಂದಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಹೊಂದಿದ್ದು ಅದು ಏನಾಗಿರ್ತದೆ, 2 ಅಪವರ್ತನಗಳು ಹೊಂದಿರ್ತದೆ. ಎಕ್ಸಾಕ್ಟ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್. ಹೌದಾ? ಅಂದ್ರೆ 2 ಅಪವರ್ತನಗಳನ್ನ ಹೊಂದಿದ್ರ ಅದಕ್ಕೆ ಏನಂತಾರ, ಅವಿಭಾಜ್ಯ ಸಂಖ್ಯೆಗಳಂತ ಕರೀತಾರ. ಈ ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂತ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 2 ಆಗಿರ್ಬೋದು, 3 ಆಗಿರ್ಬೋದು. ಅಂದ್ರೇನ ಒಂದಕ್ಕಿಂತ ಜಾಸ್ತಿ ಅದಾವು, ಒಂದಕ್ಕಿಂತ ದೊಡ್ಡ ಸಂಖ್ಯೆ ಮತ್ತು 2 ಮಾತ್ರ ಅಪವರ್ತನಗಳು ಹೊಂದಿರಬೇಕು. ಅಂದ್ರೆ ಇದು 3 ಮತ್ತು 1. ಈ ಅಪವರ್ತನಗಳು 1 ಮತ್ತು ಆ ಸಂಖ್ಯೆಯನ್ನ ಮಾತ್ರ ಹೊಂದಿರುತ್ತ. ಅವಕ್ಕೆ ಏನಂತಾರ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರ. ಕ್ಲಿಯರಾ? ಯಾವುದೇ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆ ಅಂತ ನೀವು ನೋಡ್ಬೇಕಂದ್ರೆ 2 ಮಾತ್ರ ಅಪವರ್ತನ ಹೊಂದಿರಬೇಕು. ಓನ್ಲಿ 2 ಫ್ಯಾಕ್ಟರ್ಸ್, 2 ಅಪವರ್ತನಗಳನ್ನ ಹೊಂದಿರಬೇಕು. ಅದು ಯಾವ ತರ ಅಂದ್ರ 1 ಮತ್ತು ಆ ಸಂಖ್ಯೆ. ಫಾರ್ ಎಕ್ಸಾಂಪಲ್ ಈಗ 31 ನೋಡ್ರಿ, ಆ 31 ಇದು ಅವಿಭಾಜ್ಯ ಸಂಖ್ಯೆ ಹೌದಲ್ಲ, ಪ್ರೈಮ್ ನಂಬರ್ ಹೌದಲ್ಲ ಅಂತ ಚೆಕ್ ಮಾಡ್ಬೇಕಂದ್ರ ಫಾರ್ ಎಕ್ಸಾಂಪಲ್ ಅದು 1 ಮತ್ತು 31 ಮಾತ್ರ ಫ್ಯಾಕ್ಟರ್ಸ್ ಆಗಿ ಹೊಂದಿರಬೇಕು, ಅಪವರ್ತನಗಳನ್ನ ಹೊಂದಿರ್ಬೇಕು. ಅದು ಕ್ಲಿಯರ್ ಹೊಂದಿತ್ತಿದ್ ಯಾವ ಮಗ್ಗಿ ಒಳಗೆ ಇಲ್ಲ. ಇಲ್ಲಿ ನೋಡ್ರಿ 31 ಅನ್ನೋದು ಯಾವ ಮಗ್ಗಿ ಒಳಗೆ ಇಲ್ಲ, ಬೇಕಾದ್ರೆ ಚೆಕ್ ಮಾಡ್ರಿ ನೀವು. ಕ್ಲಿಯರಾ? ನೆಕ್ಸ್ಟ್ ಇದೇನು, ಅವಿಭಾಜ್ಯ ಸಂಖ್ಯೆಗಳು ಏನಂತ ಅರ್ಥ ಮಾಡ್ಕೊಂಡಿದ್ದ ಪ್ರೈಮ್ ನಂಬರ್ಸ್ ಅನ್ನ ಕೆಲವೊಂದಿಷ್ಟು ನಾನು ಮೆನ್ಷನ್ ಮಾಡಿದ್ನಿ. ಆ ಪ್ರೈಮ್ ನಂಬರ್ಸ್ ಅನ್ನ ನೋಡ್ಕೊಳ್ರಿ, ಬರ್ಕೊಳ್ರಿ. ಪ್ರೈಮ್ ನಂಬರ್ಸ್ ಯಾವ್ದು ಅಂತೇಳಿ ಅವಿಭಾಜ್ಯ ಸಂಖ್ಯೆಗಳನ್ನ ಮುಗುದಿಂದ ಈ ಅವಿಭಾಜ್ಯ ಸಂಖ್ಯೆಗಳನ್ನ ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಸಂಖ್ಯೆಗಳನ್ನ ಅಪವರ್ತನಗಳ ಗುಣಲಬ್ಧವನ್ನಾಗಿ ಹ್ಯಾಂಗ್ ಬರಿಬೇಕಂತ ಹೇಳಿ. ಯಾವ ತರ ಅಂದ್ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಯಾವುದೇ ಸಂಖ್ಯೆಯನ್ನು 140 ಎಕ್ಸಾಂಪಲ್ ತಗೊಂಡಿದ್ ನಿಮ್ಗ ಫ್ಯಾಕ್ಟರ್ಸ್ ಅನ್ನ ಬರ್ಕೋಬೇಕಿಲ್ಲ. ಏನೋ ಅಪವರ್ತನಗಳು ಬರ್ತಾವ. 270s 235s ನೆಕ್ಸ್ಟ್ 57s 71s. ಹೌದಾ? ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯುವುದಂದ್ರ ಅಪವರ್ತನಗಳನ್ನ 2 × 2 × 5 × 7. ಕ್ಲಿಯರಾ? ಇದನ್ನ 2 2 ಸಲ ರಿಪೀಟ್ ಆಗುತ್ತೆ. 2² × 5 × 7. ಇದಕ್ಕೆ ಏನಂತಾರ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತಾರ. ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯುವುದು, ಪ್ರಾಡಕ್ಟ್ ಆಫ್ ದಿ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರಿತಾರೆ. ಇದನ್ನ 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗ, ನೋಡ್ಕೋರಿ. ಇದನ್ನ ಹೇಳಿನಿ. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆಗಿಂದ ದ ಹೆಲ್ಪ್ ಆಫ್ ಅಂದ್ರೆ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ LCM ಮತ್ತು HCF ಅನ್ನ ಯಾವ ತರ ಫೈಂಡ್ ಮಾಡ್ಬೇಕಂತ ಹೇಳ್ಕೊಟ್ಟಿನಿ ನಿಮ್ಗೆ. ಅಂದ್ರೆ LCM ಮತ್ತು HCF ಅನ್ನ ಕಂಡು ಹಿಡಿಕೋಬೇಕಪ್ಪ ಅಂದ್ರ ಈ ಫ್ಯಾಕ್ಟರ್ಸ್ ಅನ್ನ ಇದು ಪ್ರಾಡಕ್ಟ್ ಆಫ್ ದಿ ಫ್ಯಾಕ್ಟರ್ಸ್ ಬರಿಬೇಕು. ಪ್ರಾಡಕ್ಟ್ ಆಫ್ ದಿ ಫ್ಯಾಕ್ಟರ್ಸ್ ಬರೋದು SCF ಬೇಕಂದ್ರ ಕಾಮನ್ ತಕೋಬೇಕು. ನಿಮ್ಗೆ LCM ಮತ್ತು HCF ಅನ್ನ ಕಂಡು ಹಿಡಿಬೇಕಂದ್ರೆ ಅಟ್ಲೀಸ್ಟ್ 2 ನಂಬರ್ಸ್ ಕೊಡ್ತಾರೆ. ಹೌದಾ?
2 ನಂಬರ್ಸ್ ಅಥವಾ 3 ನಂಬರ್ಸ್ ಜಾಸ್ತಿ ಕೊಡ್ಬೋದು. ಅಟ್ಲೀಸ್ಟ್ 2 ನಂಬರ್ಸ್ ಇರ್ತಾವ. ಆ ಎರಡು ಸಂಖ್ಯೆಗಳ ಅಪವರ್ತನಗಳನ್ನ ಬರ್ಕೊಂಡು ಆ ಅಪವರ್ತನಗಳೊಳಗ ಕಾಮನ್ ತಗೋಬೇಕು. ಸಾಮಾನ್ಯವಾಗಿ ಎಷ್ಟು ರಿಪೀಟ್ ಆಗಿದ್ದು ಅಥವಾ ಅಂದ್ರೆ ಈ ನಂಬರ್ದ ಅಪವರ್ತನ ಆಗಿರ್ಬೇಕದು, ಕೆಳಗಿನ ನಂಬರ್ದ ಅಪವರ್ತನ ಆಗಿರ್ಬೇಕದು. ಅದಾದ್ರ ಅದನ್ನ ಮಾರ್ಕ್ ಮಾಡ್ಕೊಂಡು HCF ಅಂತ ಕಂಡಿಡ್ಕೋತೀವಿ, LCM ಅಂತ ಕಂಡಿಡ್ಕೊಬೇಕಂದ್ರ ಆ ಸಾಮಾನ್ಯವಾಗಿದ್ದನ್ನ ಒಂದ್ಸಲ ಬರ್ಕೊಂಡು ಉಳಿದಿದ್ದೆಲ್ಲ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಸಿಗುತ್ತೆ, LCM ಸಿಗುತ್ತೆ. ಕ್ಲಿಯರಾ? ಲಾಸ್ಟಿಗೆ ಒಂದು ಫಾರ್ಮುಲಾ ಹೇಳಿ, ನೀವು ಏನ್ ಹೇಳಿ, LCM ಇಂಟು HCF is equals to A into B. ಹೌದಾ? The product of the two numbers is equals to the product of that ನಂಬರ್ಸ್ LCM and HCF. ಅಂದ್ರೆ ಆ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕ ಆ ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ತತಿ, ಸಮವಾಗಿರ್ತತಿ. ಅದನ್ನ ಏನಂತಾರ, ಇದೊಂದು ಫಾರ್ಮುಲಾ ಐತಿ. ಇದ್ರ ಮ್ಯಾಗ ಕೇಳ್ತಾರ 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರ. ಕ್ಲಿಯರ್ ಇದೆ? ಇಲ್ಲಿವರೆಗೂ ನಿಮ್ಗೆ ಹೇಳಿನಿ, ನಾ ಹೇಳಿದ್ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿನಿ. ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ನೀವು ನೋಡ್ತಾ ಇರಿ ಅರಿವು ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡ್ರಿ.